श्री कृष्ण भगवान की जय, गीता माता की जय, रुद्र स्वामी महाराज की जय, सकल शरण संतन की जय, जय मंगलम जय ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅವರಿವರೆನ್ನದೇ ಸರ್ವ ಶರಣ ಪುಲಿತಾಯಿಗಳು ಕೂಡ ಅನಂತ ಶರಣಾರ್ಥಿ ಸಮರ್ಪಿಸುತ್ತಾ ಆತ್ಮೀಯರೇ, ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನ ಕುರಿತ ಪರಮಾತ್ಮ ಅಶೋಚ್ಯಾನನುಶೋಚತ್ವಂ ಪ್ರಜ್ಞಾವಾದಾಂಶ ಭಾಷತೆ ಗತಾಸು ನಾಗತಾಸು ನಾಮಶೋಚಂತಿ ಪಂಡಿತಾಃ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವ ನ ವೈಷ್ಯಾಮಃ ಸರ್ವೇ ವಯಮತಃ ಪರಂ ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ವತ್ರ ನ ಮುಹ್ಯತಿ ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನ ಅನಿತ್ಯಾಂ ತಾಂತ್ರಿಕ್ಷತ್ವ ಭಾರತ ಯಂ ಹೀನ ವ್ಯಥಯಂತಿ ಪುರುಷಂ ಪುರುಷೋಷಭಂ ಸಮದುಃಖ ಸುಖಂ ಧೀರಂ ಸ್ವಮೃತತ್ವಾಯ ಕಲ್ಪತೆ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಸ್ಮನಯೋ ತತ್ವದರ್ಶಿವಿಹಿ ಅನ್ನುವಂಥ ಶ್ಲೋಕ ಪರ್ಯಂತರವಾಗಿ ಪ್ರಾತಃ ಕಾಲದಲ್ಲಿ ಗೀತಾದ ಬಗ್ಗೆ ವಿಮರ್ಶೆ ಮಾಡ್ತಾ ಬರುವಂತವರಾದೆವು. ಮಣ್ಣಿನ ದಿವಸ ಶರಣ ಸಹೋದರ ಅಂತ ಮಡ್ಯಪ್ಪಣ್ಣವರು ಕರ್ಮಣ್ಯವಾಧಿಕಾರಸ್ತಿ ಅನ್ನುವಂಥ ಶ್ಲೋಕದ ಬಗ್ಗೆ ಪ್ರಾಸಂಗಿಕವಾಗಿ ಹೇಳ್ತಾ ಮಾತನ್ನ ಅವರು ಸೂಚನೆ ಮಾಡಿದ್ರು. ಇವತ್ತು ದಿವಸ ಬರುವಾಗ ಆತ್ಮೀಯರಾದಂಥ ಕೋಲಾರ ಸಾಹೇಬ್ರಿ ಏನಂದ್ರು ಅಂತಂದ್ರೆ ಅದನ್ನ ಹೇಳಿದ್ವಿ, ಮತ್ತು ಮುಂದೆ ಅದು 47ನೇ ಶ್ಲೋಕ, ಈಗ ನಾವು ಪ್ರಾರಂಭ ಮಾಡಿದ್ದು 16ನೇ ಶ್ಲೋಕ. ಆಮ್ಯಾಗ ಆ ಶ್ಲೋಕ ಬಂದಾಗ ಹೇಳ್ತಂದ್ರಲ್ಲ ಅಂತಂದ್ರೆ ಅವಾಗ ಏನಂದ್ರು ಅಂತಂದ್ರೆ ಅವರು ಆ ಬಂದಾಗ ಮತ್ತೊಂದು ಅವಾಗ ರಿಪೀಟ್ ಆದ್ರೆ ಏನ್ ನುಕ್ಸಾನ ಆಕತಿ, ಹಾನಿ ಆಗೋದಿಲ್ಲ, ಆವಾಗ ಮತ್ತೆ ರಿಪೀಟ್ ಅವ್ರು ಹಾಕುವತ್ತ. ಯಾಕ ಈಗಷ್ಟೇ ಅದನ್ನ ಹೇಳಬೇಕ ತಿಳ್ಕೊಂಡು ಅನ್ನುವಂಥ ಸೂಚನೆಯನ್ನು ಅವ್ರು ತಿಳ್ಕೊಂಡು ಬಂದಾರೆ. ಅದಕ್ಕೋಸ್ಕರವಾಗಿ ಇವತ್ತು ದಿವಸ ಆಯಾವ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋ ವಸ್ತು ಅಕರ್ಮಣಿ ಅನ್ನುವಂಥ ಈ ಶ್ಲೋಕವನ್ನು ಕುರಿತು ನನ್ನ ತಿಳಿದ ವಿಚಾರಗಳನ್ನ ಹೇಳಕ್ ಪ್ರಯತ್ನ ಮಾಡ್ತೇನೆ. ಈ ಶ್ಲೋಕ ಗೀತಾದಲ್ಲೇನ ಅತ್ಯಂತ ಪ್ರಸಿದ್ಧಿ ಪಡೆದ ಶ್ಲೋಕ, ಅಷ್ಟಲ್ಲ ಸರ್ವ ಜನಜನಿತವಾದ ಶ್ಲೋಕ, ಅಂದ್ರೆ ಎಲ್ಲರೂ ಕೇಳಿದಂತ ಶ್ಲೋಕ. ಅವರೊಳಗ ಟಿವಿ ಮಹಾಭಾರತ ಧಾರಾವಾಹಿಯಲ್ಲಿ ಅಂತೂ ಹೆಚ್ಚಿನ ಪ್ರಚಲಿತ ಪಡೆದುವಂತವಾಗಿದೆ. ಮೊದಲಂತೂ ಅನೇಕ ಜನ ಮಹಾಪುರುಷರು ಈ ಶ್ಲೋಕವನ್ನ ಅಲ್ಲೆಲ್ಲೇ ವೇದಿಕೆ ಮೇಲೆ, ಪ್ರವಚನ ವೇದಿಕೆ ಮೇಲೆ ತಮ್ಮ ತಮ್ಮ ಲೇಖನಗಳಲ್ಲಿ ಈ ಶ್ಲೋಕವನ್ನು ಉದ್ಧರಣ ಮಾಡುವಂತ ಒಂದು ರೂಢನ ಪರಂಪರನ ಹಾಗೆ ಅಂದ್ರೆ ತಪ್ಪಾಗಲಾಕಿಲ್ಲ. ಅಂತ ಯಾವ ಶ್ಲೋಕ ಟಿವಿದೊಳಗ ಮಹಾಭಾರತ ಸೀರೀಸ್ ಒಳಗ ಒಂದು ಶ್ಲೋಕ ಯಾವ್ದಂತೂ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಒಂದು ಶ್ಲೋಕ, ಅದು ಮುಗಿದೊಡನೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಇದನ್ನ ಹೇಳಿ ನಲತನ ಆ ಧಾರಾವಾಹಿ ಪ್ರಾರಂಭ ಆಗ್ತಾ ಇತ್ತು. ಇಷ್ಟೊಂದು ಜನಪ್ರಿಯವಾದ ಶ್ಲೋಕದಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ. ಆ ಶ್ಲೋಕದಲ್ಲಿ ಲೋಕಮಾನ್ಯ ತಿಳಕರಿಗೆ 4 ಸೂತ್ರಗಳು ಕಂಡ, ಕರ್ಮ ಸಿದ್ಧಾಂತದ 4 ಸೂತ್ರಗಳು. ಸೂತ್ರಗಳು ಎದಕ್ಕಂತಾರೊಂದು ಕೇಳಿದ್ರೆ ಅಲ್ಪಾಕ್ಷರಂ ಸಾರವತ್ ವಿಶ್ವತೋ ಮುಖಂ ಅಸ್ತೋಮ ಮನವಜ್ಜಂ ಚ ಸೂತ್ರಂ ಸೂತ್ರವಿದು ವಿದುಹು. ಸೂತ್ರದ ಲಕ್ಷಣ, ಸೂತ್ರ ಅಂದ್ರೆ ಯಾವ್ದಕ್ಕಂತಾರೊಂದು ಕೇಳಿದ್ದಾದ್ರೆ ಆದಷ್ಟು ಕಡಿಮೆ ಅಕ್ಷರಗಳಿರಬೇಕು, ಮಹತ್ತರವಾದ ಅರ್ಥವನ್ನು ಕೊಡ್ತಾ ಇರಬೇಕು, ಶಾಖಾ ಪ್ರಶಾಖ ಉಪನಿಷತ್ತುಗಳಲ್ಲಿ ಅದರ ಅರ್ಥ ವ್ಯವಸ್ಥೆ ಸರಿಯಾಗಿ ಅದು ಹೊಂದಾಣಿಕೆ ಹಾಕಿರಬೇಕು, ಸಂಶಯಗಳು ಬಾರದೇ ಇರಬೇಕು, ಮತ್ತು ನಿರ್ದೋಷವಾದ ಶಬ್ದಗಳಿಂದ ಕೂಡಿಕೊಂಡ ಯಾವ ಜೋಡಣೆ ಐತೋ ಆ ಜೋಡಣೆಗೆ ಏನಂತಂದ್ರೆ ಅದಕ್ಕೆ ಸೂತ್ರ ಅಂತ. ಕನ್ನಡ ನಾಡಿನಲ್ಲಿ ವ್ಯಾಕರಣ ಸೂತ್ರಗಳನ್ನ ರಚನೆ ಮಾಡಿದಂತವ್ರ ಆ ಅಧ್ಯಾತ್ಮ ಸೂತ್ರಗಳನ್ನ ರಚನೆ ಮಾಡಿದಂತ ಶ್ರೇಯಸ್ಸು ಅದು ಶ್ರೀಮಂತ ನಿಜಗೊಂಡ್ರೆ ಮಾತ್ರ ಮೀಸಲು ಅನ್ನುವ ಮಟ್ಟಿಗೆ ಪ್ರವಚನ ತಪ್ಪಾಗಲಿಕ್ಕಿಲ್ಲ. ಸೂತ್ರ ರೂಪ ಸಾಹಿತ್ಯ ಅದರ ಅಧ್ಯಾತ್ಮ ಸಾಹಿತ್ಯ ರಚನೆ ಮಾಡಿದ ಶ್ರೇಯಸ್ಸು ಶ್ರೀಮಂತ ನಿಜಗೊಂಡ್ರೆ ಈ ಮೀಸಲ. ಆ ರೀತಿಯಲ್ಲಿ ಲೋಕಮಾನ್ಯ ತಿಳಕರಿಗೆ 4 ಸೂತ್ರಗಳು ಕಂಡು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗು ಅಸ್ತು ಅಕರ್ಮಣಿ 4 ಸೂತ್ರಗಳು. ಈ ಸೂತ್ರಗಳು ಹೇಗಿದಾವತ್ತಂದ್ರೆ ಮಂಚದ 4 ಕಾಲಿದ್ದಂಗ ನಾವು. ಮಂಚದ 4 ಕಾಲಿದ್ರೆ ಮಂಚ ಹೆಂಗ್ ಭದ್ರ ಆಗಿರ್ತೈತೋ, ಮಂಚನ ಕೂಡಾಟ ವ್ಯವಹಾರ ಮಾಡಕ್ ಅನುಕೂಲತೆ ಆಗ್ತೈತೋ, ಆ ರೀತಿಯಾಗಿ ಈ 4 ಸೂತ್ರಗಳಿಂದ
ಕರ್ಮ ಸಿದ್ಧಾಂತ ಅನ್ನುವಂತ ಮಂತ್ರ ಇದು ಬಹಳಷ್ಟ ಅನುಕೂಲವಾಗಿರ್ತಕ್ಕಂಥ ಶೋಭಾಯಮಾನ ಅಂತಕ್ಕಂಥ ವ್ಯವಸ್ಥೆ ಆಗಿರುವಂತದ್ದಾಗೈತಿ. ಆದ್ದರಿಂದ ಇದಕ್ಕೆ ಹಿರಿಯ ಪ್ರಾಶಸ್ತಿಯನ್ನು ಕೊಡ್ಕೊಂಡ ಅದನ್ನು ಪ್ರತಿಪಾದನೆ ಮಾಡ್ತಾ ಬಂದಿರುವಂತವರಾಗಿ. ಅಂತಂದ್ರೆ ಮೊಟ್ಟ ಮೊದಲ ಸೂತ್ರ ಯಾವುದು ಅಂತ ಕೇಳಿದ್ದಾದ್ರೆ ಕರ್ಮಣ್ಣೇ ವಾಧಿಕಾರಸ್ಥೆ. ತೇ ಅಂದ್ರೆ ನಿನಗೆ ಅರ್ಜುನ ಯಾವುದೆಲ್ಲ ಅಧಿಕಾರ ಐತಿ ಅಂತ ಕೇಳಿದ್ದಾದ್ರೆ ಕರ್ಮಣಿ ಏವ ಅಧಿಕಾರ, ಕರ್ಮದಲ್ಲಿಯೇ ನಿನಗೆ ಅಧಿಕಾರವಿರುತ್ತದೆ ಅಂತೇಳಿ ಪರಮಾತ್ಮ ಅರ್ಜುನ ಕೊಟ್ಟು ಹೇಳಪಟ್ಟ. ಕರ್ಮ ಅಂದ್ರೆ ಯಾವುದಕ್ಕಂತಾರು? ಕರ್ಮ ಅಂದ್ರೆ ಏನು, ಮಾತಿನ ಅರ್ಥ ಏನು? ಮಾಡ್ತಕ್ಕಂಥ ವ್ಯವಹಾರ, ಅನೇಕ ರೀತಿ ಓಡಾಟ, ಕ್ರಿಯಾ ಚೇಷ್ಟಾರು ವ್ಯವಹಾರಗಳಿಗೆಲ್ಲ ಕರ್ಮ ಅನ್ಲಾಕ್ ಬರ್ತೈತೆ ಬರಂಗಿಲ್ಲೋ ಅಂತ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ದಾದ್ರೆ ಎಲ್ಲಾನು ಚೇಷ್ಟಾರು ವ್ಯವಹಾರ ಏನಾಗೈತೋ ಅಟುಕು ಎಲ್ಲ ಕರ್ಮ ಅಂತ ಅನ್ಲಾಕ ಬರಂಗಿಲ್ಲ. ಈ ವಿಚಾರ ಮಾಡ್ತಿರ್ಲಿಕ್ಕಾಗಿ ಚಂಡಮಾರುತ ಅಂತ ಬೀಸುದು ನಿಮ್ಗೆ ಗೊತ್ತೈತೆ. ಚಂಡಮಾರುತ ಮೊದಲಿಗ ಹೋದ್ಸಲ ಮದ್ರಾಸ್ ವಗೇರಲ್ಲಿ ಬೀಸಿದಾಗ ಆಗತಕ್ಕಂತ ಅನರ್ಥಗಳು, ಹಾನಿಗಳು ಇವೆಲ್ಲ ಪೇಪರ್ದಾಗ ಟಿವಿದಾಗ ಅವೆಲ್ಲ ನೋಡ್ಕೊಂಡು ಬಂದಿರುವಂತವ್ರಾಗಿ ಅನ್ನುವಾಗ ಅಲ್ಲಿರ್ತಕ್ಕಂಥ ಜೀವ ಹತ್ಯೆ ಮತ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕುಸಿತ, ಗಿಡಗಂಟಿಗಳ ನೆಗದಾಟ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಾದ್ರ ಆ ಚಂಡಮಾರುತದಿಂದ ಹಿತ ಆಕೈತಿ ಅಂತ ಕೇಳಿದ್ದಾದ್ರೆ ಅಹಿತ ಆಕೈತಿ, ನುಕ್ಸಾನ್ ಆಕೈತಿ. ಅದರಿಂದ ಆಗತಕ್ಕಂಥ ನುಕ್ಸಾನ, ಅದರಿಂದ ಆಗತಕ್ಕಂಥ ಅನರ್ಥಗಳ ಪಾಪ ಆ ಗಾಳಿ ಹತ್ತತಿ, ಚಂಡಮಾರುತ ಹತ್ತತಿ ಅಂತೀರೋ ಹತ್ತಂಗಿಲ್ಲ ಅಂತೀರೋ? ಗಾಳಿ ಇಷ್ಟು ಜೋರ್ದಾರಿ ಬೀಸ್ತತಿ. ಅನೇಕ ಜನ ಸ್ತ್ರೀಯರು, ಪುರುಷರು, ಮಕ್ಕಳು, ವನಸ್ಪತಿಗಳು, ಇವೆಲ್ಲ ಜನಕರುಗಳು ಅನೇಕ ಅನರ್ಥ ಗಿಡಗಳು, ಟೋಲ್ ಜೀವಿಗಳು ಹತ್ಯೆ ಆಗ್ತೈತಿ, ಅಸಂಖ್ಯಾತ ಜೀವಿಗಳು ಹತ್ಯೆ ಆಗ್ತೈತಿ. ಅಷ್ಟು ಹತ್ಯೆ ಮಾಡಿದ್ರೆ ಪಾಪ ಆ ಚಂಡಮಾರುತ ಗಾಳಿ ಹತ್ತಲಿದ್ರೆ ಹತ್ತಂಗಿಲ್ಲ ಅಂತೀರು? ನಮ್ಮ ಪಳ್ಳಿ ಸತ್ತೈ ಮಾಡಿ ಅಲ್ಲಿ ಮತ್ತೆ ಜೀವ ಹತ್ಯೆ ಆಗಿಲ್ಲೇನು? ಆಗೈತಿ. ಅದ್ರ ಪಾಪ ಅದಕ್ಕೆ ಹತ್ತೈತಿ ಅಂದಾದ್ರೆ ಮತ್ತು ಅಸಂಖ್ಯಾತ ಜೀವಿಗಳು ಸೃಷ್ಟಿ ಪ್ರಾರಂಭ ಇಲ್ಲಿ ತನಕ ಯಾವುದನ್ನು ಶ್ವಾಸೋಚ್ಛ್ವಾಸ ಮಾಡಿ ಬದುಕ್ಯಾವು ಅಂದ್ರೆ ಅದ ಗಾಳಿಯನ್ನು ಶ್ವಾಸೋಚ್ಛ್ವಾಸ ಮಾಡಿ ಬದುಕ್ಯಾವು. ಅದ್ರ ಪುಣ್ಯನ ಯಾವ್ದಕ್ಕೆ ಹತ್ತಬೇಕಾಕೈತಿ? ಅದಕ್ಕೆ ಹತ್ಬೇಕಾಗೈತಿ. ಹತ್ತಾಗ ಸಾಯ್ತ ಐತಿ. ಬೆಂಕಿ ಇದು ಅನೇಕ ಜನ ಅಡಿಗೆ ಮಾಡಕ್ಕೂ ಕಾರಣೀಭೂತ ಆಗೈತಿ. ಅಗ್ನಿ ಅಂಶ ಐತಿ ಅಂದ್ರೆ ಜೀವನ ಬದುಕಿಯದಾರು, ಮೈಯಾಗ ಅಗ್ನಿ ಅಂಶ ಐತಿ ಅಂದ್ರೆ ಜೀವಂತ ನಾವ. ಅಗ್ನಿ ಅಂಶ ತಾಂಡಗಾಗಿ ಬಿಟ್ಟಂದ್ರೆ ಏನ್ ಮಾಡ್ತಾರೆ ಇವ್ರನ್ನ? ತಾಂಡಗಾಗ ವ್ಯವಸ್ಥೆ ಮಾಡಿ ಬಂದ್ಬಿಡ್ತಾರ. ಅನ್ನುವಾಗ ಬೆಂಕಿಗೆ ನಮ್ನೆಲ್ಲ ಬ್ಯಾಸ್ತಿಗಿಟ್ಟ ತಿನಿಸು ಉಣಿಸಾಕ ಮಾಡಾಕ ಅನುಕೂಲತೆ ಆಗೈತಿ, ಪಾಕ ಮಾಡಾಕ ಅನುಕೂಲ ಆಗೈತಿ ತಿಳ್ಕೊಂಡೆ ಬೆಂಕಿ ಪುಣ್ಯ ಬರ್ತೈತೋ. ಒಂದು ಪುಣ್ಯ ಬರ್ತೈತಿ ಅಂದಾದ್ರೆ ಅನೇಕ ಕಡೆಗೆ ಬೆಂಕಿ ಎತ್ತಿ ಅನೇಕ ಜೀವಿಗಳನ್ನ ಹತ್ಯೆ ಮಾಡಿದ್ದನ್ನು ಕೂಡ ನಾವು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ನೋಡ್ತಾ ಕೇಳ್ತಾ ಇದೀವಿ. ಅಸಂಖ್ಯಾತ ಅನರ್ಥ. ಪುಣ್ಯ ಪಾಪಗಳು ತಗುಲ್ತಾರೆ ಏನು ಅಂತ ಕೇಳಿದ್ದಾದ್ರೆ ಪುಣ್ಯ ಪಾಪಗಳು ಅವಕ್ಕೆ ತಗಲಂಗಿಲ್ಲ. ಕುಡಿಯುವ ನೀರಿಗೆ ಅನೇಕ ವನಸ್ಪತಿಗಳು ಕುಡಿ ಬದುಕ್ಯಾವು, ಅದ್ರ ಪುಣ್ಯನೂ ಆ ನೀರಿಗಿಲ್ಲ. ಮತ್ತ ಅನೇಕ ಜನ ಮುಳುಗುಳಿಗೆ ಸತ್ತಾರ, ಅದರ ಪಾಪನೂ ಅದಕ್ಕಿಲ್ಲ. ಯಾಕಿಲ್ಲ? ಪುಣ್ಯ ಪಾಪ ಇಲ್ಲಿ ಯಾಕಿಲ್ಲ? ಅದಕ್ಕೆ ಉದ್ದೇಶಪೂರ್ವಕವಾಗಿ ಅದು ಮಾಡಿದ್ರು ಸೃಷ್ಟಿ ಇದು ಯಾಕಿಲ್ಲ ಅಂತ ಕೇಳಿದ್ದಾದ್ರೆ ಅದಕ್ಕೆ ವಿಚಾರ ಮಾಡ್ಲಿಕ್ಕಾಗಿ ಭಾವನಾ ಇಲ್ಲ. ಭಾವ ಸಮೇತವಾದ ವ್ಯವಹಾರ ಇತ್ತಂದ್ರೆ ಕರ್ಮ. ಶ್ರೀಮ ನಿಜಗಳು ಶ್ರೀಗಳ ಪರಮಾಣು ಭೂಮದಲ್ಲಿ ಒಂದು ಸೂತ್ರರೂಪವಾದಂತ ಅಭಿಪ್ರಾಯ ಹೇಳ್ಯಾರ. ಜ್ಞಾನ ಮೋಹನ ವರ್ತನಾದಿಗಳಿಗೆ ಆದಿ ಬೀಜವೆನಿಸುವ ನಿನಗುವ ಅಹಂ ಭಾವನೆ ಕರ್ಮವೆನಿಪುದು. ಕರ್ಮ ಅಂದ್ರೆ ಯಾವುದಕ್ಕೆ ಅಂತ ಅರ್ಥ ಹೇಳ್ತಾರ ಅವರು. ಜ್ಞಾನ ಮೋಹನ ವರ್ತನಾದಿಗಳಿಗೆ, ಜ್ಞಾನ ಅಂದ್ರೆ ತಿಳುವಳಿಕೆ, ಮೋಹನ ಅಂದ್ರೆ ತಪ್ಪು ತಿಳುವಳಿಕೆ, ವರ್ತನ ಅಂದ್ರೆ ಅದರ ಪ್ರಕಾರ ನಡೆಯುವಿಕೆ, ಸರಿಯಾಗಿ ತಿಳಿದ ಅದರಂಗ ನಡೆದು, ತಪ್ಪು ತಿಳಿದ ಅದರಂಗ ನಡೆದು, ಇವಷ್ಟಕ್ಕೂ ಕಾರಣೀಭೂತವಾಗಿ ಹಿಂದಿರತಕ್ಕಂಥ ಅಹಂ ಭಾವನಾ ಏನೈತಿಲ್ಲ, ಆ ಭಾವನಾಕ್ಕೆ ಏನಂದರು ಕರ್ಮ ಅಂತ ಕರೆದ. ಭಾವರಹಿತದಾದ್ರೆ ಅದ ಕರ್ಮನಾಕ ಸಾಧ್ಯತೆ ಆಯ್ತು ಅಂತ ಕೇಳಿದ್ರೆ ಕರ್ಮನಾಕ ಬರಂಗಿಲ್ಲ. ಭಾವ ಸಮೇತಿತ್ತು ಅಂದ್ರೆ ಕರ್ಮ ಸೋತೈತಿ ನೋಡ್ರಿ. ಈಗ ನಾವ ಮುಂಜಾನೆ ನಾಷ್ಟ ತಗೊಂಡ್ಬಂದಿವು,
ಆ ನಾಷ್ಟಾದ ಪಚನ ಕ್ರಿಯೆ ನಡವತಿ ಎಷ್ಟು ರಾಸಾಯನಿಕ ಕ್ರಿಯೆಗಳ ಕೂಡಾಕೈತವು, ಎಷ್ಟು ವ್ಯವಹಾರಗಳ ಹೊಟ್ಟಾಗ ನಾವು ಬಿಟ್ಟಾವ ಅಂತ ಕೇಳಿದಾದ್ರೆ ಲೆಕ್ಕ ಮಾಡಕ್ ಸಾಧ್ಯ. ಅಸಂಖ್ಯಾತ ಎಷ್ಟಂದ್ರ ಕೋಟ್ಯಾವಧಿ, ಲಕ್ಷಾವಧಿ ಅಲ್ಲ, ಕೋಟ್ಯಾವಧಿ ಕ್ರಿಯೆಗಳ ಹೊಟ್ಟ್ಯಾಗ. ಅದ್ರ ಕಲ್ಪನೆ ನಮಗೈತೆ, ಅದ್ರ ಭಾವನೆ ನಮಗೈತೆ ಅಂತ ಕೇಳಿದ್ದಾದ್ರೆ ಅದ್ರ ಕಲ್ಪನೆ ಇಲ್ಲ, ಅದ್ರ ಭಾವನಾನೇ ಇಲ್ಲ. ಅದಕ್ಕೆ ಪಚನ ಕ್ರಿಯೆ ಕರ್ಮ ಅನ್ನಕ್ ಬರುತ್ತೇನು. ಈಗಿನ ಮಾತಾಡೋ ಮಾತಾ ತಮ್ಮ ಕಿವಿಗೆ ತಲುಪಿ ಅದು ಹೋಗಿ 3 ಎಲುಗಳು ತಗೊಂಡಿರ್ತಾವ ಕಿವಿಯಾಗ, ಅದ್ರ ಮೂಲಕವಾಗಿ ಜ್ಞಾನ ತುಂಬಿ ಸಂಬಂಧಪಟ್ಟ ಅದ್ರ ಮೂಲಕ ಬ್ರೇನಿಗೆ ತಲುಪಿ ಅದ್ರ ಮತ್ತೆ ಪ್ರತಿಕ್ರಿಯೆ ಬರ್ಲಾಕ್ ಹತ್ತೈತಿ. ಇಷ್ಟೆಲ್ಲಾ ಚೇಷ್ಟಾಡೋ ವ್ಯವಹಾರ ಕಿವಿಯಾಗಿ ನಿಲುವಿನ ವ್ಯವಹಾರ ಪರದೆ ಹಿಡ್ಕೊಂಡು ಏನ್ ಪ್ರಾರಂಭ ಆಕೈತಿ ಸ್ಪರ್ಶ, ಅಲ್ಲಿಂದ ಹಿಡ್ಕೊಂಡ ನಿಗಳು ಮುಟ್ಟೋ ತನಕ ವ್ಯವಹಾರಗಳೆಲ್ಲ ಎಷ್ಟು ಅಸಂಖ್ಯಾತ ಚೇಷ್ಟಾಗ ನಡೀತಾರೋ. ಯಾಕೆ ತಿಳುವಳಿಕೆಯಲ್ಲಿ ಪರಿವರ್ತನೆ ಆಗ್ಬೇಕಲ್ಲ. ಈ ಜಡವಾದ ಕ್ರಿಯೆ ಸ್ಪರ್ಶ ಈ ತಿಳುವಳಿಕೆಯಲ್ಲಿ ಪರಿವರ್ತನೆ ಹೊಂದಿ ಅದ್ರ ಪ್ರತಿಕ್ರಿಯೆ ಬರ್ಬೇಕಾದ್ರೆ ಎಷ್ಟು ಕ್ರಿಯೆಗಳು ನಡೆದಿಲ್ಲ. ಇವಾಗೆಲ್ಲ ಕರ್ಮನಾಗ ಬರ್ತೇನು, ಕಣ್ಣು ಬೆಳೆಸ್ತಾ ಇದೀವಿ, ನಮ್ಗೆ ಗೊತ್ತಿಲ್ಲ ಬೆಳೆಸ್ತಾ ಇದೀವಿ. ನಮ್ಗೆ ಗೊತ್ತಿದ್ದ ಕಣ್ಣು ಬಿಡ್ಸಾಕೈತಿವಿ ಅಂತ ಗಟ್ಟಿ ಕೂಡ ಹಿಂಗ್ ಕಣ್ಣು ಮುಚ್ಚಿದ್ರು ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಇಲ್ಲ. ಕನ್ನಡ ದಾನ ಮುಸ್ತೈತಿ, ಕನ್ನಡ ಬಿಟ್ಟೈತಲ್ಲ, ಅವ ಆಯಿಲಿಂಗ್ ಹಾಕೈತಿ. ಕಣ್ಣು ಗುಂಡಿಗೆ ಯಾವ ರೀತಿಯಾಗಿ ಮಷೀನರಿಗೆ ಗ್ರೀಸ್ ಹೋಗಿ ಹಾಕ್ತೀವಲ್ಲ ಆ ರೀತಿಯಾಗಿ ಗುಡ್ಡಿ ಕನ್ನಡ ಹಾಕೈತಿ. ರೆಕ್ಕೆ ಬಿಡಿದ ಮೂಲಕವಾಗಿ ಅದು ಆಯಿಲಿಂಗ್ ಹೊರಗೆ ಬಿಟ್ಟೈತಲ್ಲ. ಈ ಯಾವ ವ್ಯವಹಾರ ಮಾಡ್ತೀವಿ ಇದು ನಮ್ ಕಲ್ಪನಾ ಐತೆ, ನಮ್ ಕಲ್ಪನೆ ಬಿಟ್ಟೈತಿ. ಶ್ವಾಸೋಚ್ಛ್ವಾಸ ಕ್ರಿಯೆ ನಮ್ ಕಲ್ಪನಾ ಪಾತ್ರ, ಕಲ್ಪನಾ ನೀರು ಐತಿ ಅಂತ ಕೇಳಿದ್ದಾರೆ, ನಮ್ ಕಲ್ಪನಾಗ ಇಲ್ಲ ಬಿಟ್ಟೈತಿ. ಅದಾದ್ರೆ ಗಟ್ಟಿ ಕೂಡ ಉತ್ಸತ್ ನಾವು ಜಗತ್ತೀವಿ ಹೊರಗೆ ಬಿಡ್ತೀವಿ ಅಂತ ಯಾರು ಅಂತೀರ ನೀವು? ಈಗೇನು ಯಾತ್ರೆದಾಗಿದ್ದ ಜೋರಾಗಿ ಜೊಕ್ಕೋಬಹುದು, ಜೋರಾಗಿ ಬಿಡ್ತೀವಿ ಅಂತ ಇಟ್ಕೊಂಡ್ರು ಕೂಡ ನಿದ್ದೆಚ್ಚ ಮೇಲೆ ಉಸಿರಾಡ್ತಿರೋ ಉಸಿರಾಡ್ಸಂಗಿಲ್ಲೋ. ಅವಾಗ ಉಸಿರಾಡ್ಸಂಗ ಇದ್ದಿದ್ರು ಕಲ್ಪನಾ ಆಗೈತೇನ್ರಿ? ಮತ್ತೆ ಯಾರು ನಡೆದಿಲ್ಲೇನ? ಹಿಂಗ ಅಸಂಖ್ಯಾತ ಚೇಷ್ಟಾ ರೂಪ ಕ್ರಿಯೆಗಳು ಅದ್ಭುತ ರೀತಿ ನಡೆದ್ಬಿಟ್ಟಾವ. ಈ ಜಪಾನ್ದಾಗಿರ್ತಕ್ಕಂಥ ಟೋಕಿಯೋ ಮತ್ತು ಯಾಕಾಹೋಮಾದಾಗಿರ್ತಕ್ಕಂಥ ಯಾವ ಫ್ಯಾಕ್ಟ್ರಿ ಒಳಗ ಅಷ್ಟು ಫ್ಯಾಕ್ಟ್ರಿಯಾಗ ಯಾವ ರಾಸಾಯನಿಕ ಚೇಷ್ಟರು ವ್ಯವಹಾರ ನಡೀತಾವ್ರ ಅಷ್ಟು ಚೇಷ್ಟರು ವ್ಯವಹಾರ ಪ್ರತಿಯೊಬ್ಬ ಜೀವಿ ಹೊಟ್ಟ್ಯಾಗ ವಚನ ಕ್ರಿಯೆ ನಡೆಯಲಿಕ್ಕೆ ಕೆಲಸ ನಡೀತಾವಂತ. ಈ ರಾಸಾಯನಿಕ ಪದಾರ್ಥಗಳು ತಯಾರಾಗ್ತಾವ. ಎಂತ ಅದ್ಭುತವಾದ ವಿಚಾರ ಇರ್ತದೆ. ಈ ಮನುಷ್ಯನ ಶರೀರ ರಚನೆ ಇವನಷ್ಟೇ ತಿಳ್ಕೊಂಡ್ರು ಸಾಕು, ಅವನು ದೇವರದ ಕಡೆ ಬಲವಾಗಿದ್ದ ತತ್ವಜ್ಞಾನ ಅವನಾಗತ್ತ ಇರ್ತದೆ. ಇಂಥ ಒಂದು ಅದ್ಭುತವಾದ ಶರೀರ. ಇದ್ರಾಗ ಯಾವ ಅಹಂ ಭಾವಕ್ಕೆ ಸಂಬಂಧಪಟ್ಟ ವ್ಯವಹಾರಕ್ಕವೋ ಅವಕ್ಕೇನಂತೀವಿ ಕರ್ಮ ಅಂತ ಕರೀತಾರೆ. ಅಹಂ ಭಾವಕ್ಕೆ ಸ್ಪರ್ಶ ಯಾವ ವ್ಯವಹಾರ ನಡೀತಾವಲ್ಲ ಅವಕ್ಕೆ ಕ್ರಿಯಾ ಅನ್ಬಹುದು, ಚೇಷ್ಟಾರೂಪ ವ್ಯವಹಾರ ಅನ್ಬಹುದು, ಮತ್ತೆ ಅದು ಕರಿಬಹುದು. ಹೊರತಾಗಿ ಅವುಗಳಿಗೆ ಕರ್ಮ ಅಂತ ಕರೆಯಕ್ಕೆ ಬರಂತ ಸಹಜ ಕರ್ಮ ಅಂತೂ ಅನ್ಬಹುದು. ಅವ್ರು ಇಲ್ಲಿ ಹೇಳ್ತಕ್ಕಂಥ ಕರ್ಮ, ಇಲ್ಲಿ ಅರ್ಜುನ ಹೇಳ್ತಕ್ಕಂಥ ಕರ್ಮ, ಈ ಕರ್ಮ ಇರುವಂತಹದ್ದಲ್ಲ. ಇದಕ್ಕೂ ನಿಮ್ಮ ಮೊದಲ ಕಲ್ಪನೆ ಬರುತ್ತೆ. ಪುಣ್ಯ ಪಾಪಗಳು ಎದುರಾಗದಾವು, ಭಾವನಾದಾಗದಾವು, ಏನ್ ಚೇಷ್ಟಾರೂಪ ಕ್ರಿಯಾದಾಗದಾವು ಅಂತ ಕೇಳಿದ್ದಾರೆ. ಏನಾದ್ರೆ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಕಡೆ ಹೋಗ್ತಾರೆ. ಈಗ ಡಾಕ್ಟರ್ ಕಡೆ ಹೋಗಿದ್ದ ಪೂರ್ವದಲ್ಲಿ ಒಂದು ಚಾಕು ತಗೊಂಡ ಒಬ್ಬನ ಹೊಟ್ಟಿ ಹಿಡಿದು ಇದು ಪುಣ್ಯ ಅಂತೀರೋ ಏನು ಪಾಪ ಅಂತೀರೋ? ಹೊಟ್ಟೆಗಳು ಪಾಪ. ಒಂದ್ 100 ಮಂದಿ ಹೊಟ್ಟೆ ಹರಿದ್ರೆ ಹೆಚ್ಚಿನ ಪಾಪ ಆಕೈತೆ, ಕಡಿಮೆ ಪಾಪ ಆಕೈತು? ಹೆಚ್ಚಿನ ಪಾಪ. 100 ಬಿಟ್ಟು ಲಕ್ಷಾವಧಿ ಮಂದಿ ಹೊಟ್ಟಿ ಹರಿದಾದ್ರೆ ಅದಕ್ಕೆ ಹೆಚ್ಚಿನ ಪಾಪ ಆಕೈತೆ, ಕಡಿಮೆ ಪಾಪ ಆಕೈತೆ ಅಂತ ಕೇಳಿದ್ದಾದ್ರೆ ಅತಿ ಕೆಟ್ಟ ಪಾಪ ಆಕೈತೆ ನಮಗ ಅನಿಸ್ತೈತೆ. ಪರಂತು MBBS ಅಥವಾ NS ಅನ್ನೋ ಡಾಕ್ಟರ್ ಕೆಲಸ ಏನ್ ಮಾಡ್ತಾರೆ? ಅವ್ರ ಜೀವ ತುಂಬಾ ಆಮೇಲೆ ಡಾಕ್ಟರ್ಗೆ ಪುಣ್ಯ ಬರ್ತೈತೆ ಪಾಪ ಬರ್ತೈತೆ ಅಂತೀರೋ? ನೀವು ಅಂದ್ರೆ ಹೊಟ್ಟಿ ಹಿಡಿದ್ರೆ ಪಾಪ ಉದ್ದೇಶ ಹೊಟ್ಟಿ ಹಿಡಿದು ಪಾಪ ಅಂದದ್ದಾದ್ರೆ ಡಾಕ್ಟರ್ ಏನ್ ಮಾಡ್ತಾನೋ ಹೊಟ್ಟಿನ ಹೇಳ್ತಾನೆ. ಎಷ್ಟು ಮಂದಿ ಅಂತ ಕೇಳಿದ್ದಾರೆ? ತನ್ನ ಇಡೀ ಪೀರಿಯಡ್ದಲ್ಲಿ ತನ್ನ ಜೀವಾವಧಿಯ ಸೇವಾ ಭಾಗದಾಗ ಎಷ್ಟು ಮಂದಿ ಹೊಟ್ಟಿ ಆಪರೇಷನ್ ಮಾಡ್ತಾರಂದ್ರೆ ಸಾವಿರಾರು ಮಂದಿ, ಲಕ್ಷಾವಧಿ ಮಂದಿಗಳು ಹೊಟ್ಟಿ ಆಪರೇಷನ್ ಮಾಡ್ತಾರೆ. ಅವ್ನು ಪಾಪ ಬರ್ತೈತೋ ಪುಣ್ಯ ಬರುತ್ತೆ ಅಂತ ಕೇಳಿದ್ದಾದ್ರೆ
ಹೊಟ್ಟಿ ಹರಿದು ಮಾತ್ರದಿಂದ ಪಾಪ ಬರ್ತಿತ್ತಂದ್ರ ಡಾಕ್ಟರ್ನಂತ ಪಾಪಿಯೇ ಯಾರಿಲ್ಲ ಪಾಪಿ ಯಾರು ಇಲ್ಲ. ಹಿಂಗೈತನೊಂದು ಕೇಳ್ತಾದ್ರೆ ಹೆಂಗಿಲ್ಲ ಡಾಕ್ಟರ್ ಪಾಪಿ ಅಂದಿವ ನಾವ ಪಾಪಿ ಅನ್ನಂಗಿಲ್ಲ. ಅಷ್ಟ ಅಲ್ಲದ ಪಾಪಿ ತಟ್ಟಿಗೆಲಿ ನಮ್ಮ ಹೊಟ್ಟಿನ ಹರಿಸ್ಕೊಂಡ ಅವನು ಹೇಳ್ದಟ್ಟು ರೊಕ್ಕ ಕೊಟ್ಟ ಮತ್ತೇನ್ ಮಾಡ್ತೀವಿ ಅವ್ನು ಬರುವಾಗ ಡಾಕ್ಟ್ರ ಸರಿ ಮುಗಿದ ನಿನ್ಗೇನ್ ಹತ್ಲಿ ಅಡ್ಡಿಯಿಲ್ಲ ಡಾಕ್ಟ್ರ ಏನ್ ಹತ್ಲಿ ನಿನಗೆ ಪುಣ್ಯ ಹತ್ಲಿ. ಕೇವಲ ಡಾಕ್ಟರ್ಗೆ ಅಷ್ಟ ಪುಣ್ಯ ಹತ್ಲಿಯೋ ಅಥವಾ ಯಾರಿಗೆ ಅಡಿ ಹೇಳಿಕೊಟ್ಟಿಲ್ಲ ಯಾರೋ ಬೇಕು ಹೆಂಡತಿ ಮಕ್ಕಳಿಗೆ ಅಂತಾರ ನೋಡ್ರಿ ಯಾರಿಗೆ ಅವಾಗ ಅಷ್ಟ ಅಲ್ಲ ಅವನ ಹೆಂಡತಿ ಮಕ್ಕಳಿಗೆ ಪುಣ್ಯ ಹಚ್ಚಿ ಬಿಡ್ಕೊಂಡ್ಬಿಡ್ತೀವಿ. ಅಲ್ಲ ಆ ಹಳದ ದೊಡ್ಡವನ್ ಮಾಡಿ ಕಲಿಸಿ ಡಾಕ್ಟರ್ನ ಮಾಡಿದಂತ ಅವ್ವ ಅಪ್ಪನ ಪುಣ್ಯ ಹಚ್ಚಂಗಿಲ್ಲ ಅವ ಯಾರು ಹೇಳ್ತೀರಿ ಡಾಕ್ಟರ್ ನೀನ್ ಹೆಂಡತಿ ಮಕ್ಕಳಿಗೆ ಪುಣ್ಯ ಹಚ್ಚಿ ಹೆಂಡತಿ ಮಕ್ಕಳು ಯಾಕೆ ಅವ್ವ ಅಪ್ಪ ಹೆಚ್ಚಿದೆ ಏನಾಕೈತಿ ಪುಣ್ಯ ಏನ್ ಆಗ್ತೈತೆ ಅನ್ನೋದು ಗೊತ್ತೈತಿ ನಮ್ಮ ಆ ಡಾಕ್ಟರ್ ಮನಸ್ಸ ಅವ್ವ ಹೆಂಡತಿ ಮಕ್ಕಳು ಯಾವಾಗ ಬಂದಾರು ಅವಾಗ ಏನಾಗೈತೆ ಮನಸ್ಸ ತಂದೆ ತಾಯಿಗಳಿಂದ ಶಿಫ್ಟ್ ಆಗಿ ಬಂದ ಅಲ್ಲಿ ಸೆಂಟರ್ ಆಗೈತೆ ಅಂದ್ರೆ ಹೆಂಡತಿ ಮಕ್ಕಳು ಕೇಂದ್ರೀಕರಣ ಆಗೈತೆ. ಮೊದಲು ತಂದೆ ತಾಯಿಗಳಿದ್ದು ಪ್ರೀತಿಯಲ್ಲಿ ತಂದಿಗೆ ಅದು ಇಲ್ಲ ಅವನ ಪ್ರೀತಿ ಏನಾಗಿ ಚೇಂಜ್ ಆಗಿ ಬಂದ ಹೆಂಡತಿ ಮಕ್ಕಳು ಕೇಂದ್ರೀಕರಣ ಆಗೈತೆ ಅಂತ ಅವನು ದಿನ ಖುಷಿ ಮಾಡ್ಕೊಳ್ಳೋ ಏನಂತೀವಿ ಡಾಕ್ಟರ್ ನಿನ್ನ ಹೆಂಡತಿ ಮಕ್ಕಳಿಗೆ ಪುಣ್ಯ ಹತ್ಲಿ ಅಂತಂದ ಪುಣ್ಯ ಹಚ್ಚಿ ಬರ್ತಾ ಇದ್ವು ಅನ್ನೋ ಡಾಕ್ಟರ್ ಪುಣ್ಯವಾನ ಪಾಪಿ ಒಂದು ಕೇಳಿದ್ದಾರೆ ಡಾಕ್ಟರ್ ಏನಂದಿನವ ಪುಣ್ಯವಾನ ಅಂದ್ವು ಡಾಕ್ಟರ್ ಪುಣ್ಯವಾನ ಅಂದ್ವು ಅನುವಾಗ ಮತ್ತ ಹೊಟ್ಟಿಯದು ಪುಣ್ಯ ಕೆಲಸ ಹೋಗ್ದಾದ್ರೆ ಚಾಕು ತಗೊಂಡು ಎಲ್ಲರೂ ಪುಣ್ಯ ಮಾಡಕ್ ಹೊಂಟ ಬಿಟ್ರೆ ಇದನ್ ಬೇಕಾದ್ರೆ ಹೊಟ್ಟಿನ ಎಲ್ಲಾಕ್ ಹಚ್ಚಿ ಬಿಟ್ರೆ ಏನ್ ಹಾಕೈತ್ರಿ ಯಾಕೆ ಹಾಕೈತಿ ಪಾಪ ಇಲ್ಲಿ ಮಾಡ್ರ ನಾವು ನಮ್ಮಂತವ್ರು ಮಾಡ್ರ ಪಾಪ ಅಂತೀರಿ ಡಾಕ್ಟರ್ ಹೋದ್ರ ಪುಣ್ಯ ಅಂತೀರಿ. ಚಾಕುನು ಅದ ಐತಿ ಹರಿಕ್ರಿಯೆನು ಅದ ಐತಿ ಡಾಕ್ಟರ್ ಮಾಡಿದ್ರೆ ಪುಣ್ಯ ಬೇರೆ ದುಷ್ಟ ಮನುಷ್ಯ ಮಾಡಿದ್ರೆ ಪಾಪ ಅಂತೀವಿ. ಯಾಕೆ ಹಿಂಗೆ ಅಂತೀವಿ ಅಂತ ಕೇಳಿದಾದ್ರೆ ಡಾಕ್ಟರ್ ಉದ್ದೇಶ ಆಪರೇಷನ್ ಮಾಡುವಾಗ ಆ ರೋಗಿ ಪೇಷಂಟ್ ಗುಣಮುಖವಾಗಲಿ ಆರಾಮಾಗಲಿ ಕಲ್ಯಾಣ ಆಗಲಿ ಅಂತ ಅಲ್ಲಿ ಒಳ್ಳೆ ಭಾವ ಇಟ್ಕೊಂಡು ಕೆಲಸ ಮಾಡ್ಯ. ಈ ಪಾಪಿ ಮನುಷ್ಯ ಏನ್ ಮಾಡ್ತಾನೆ ತನ್ನ ಸ್ವಾರ್ಥ ಸಾಧನೆಗೋಸ್ಕರವಾಗಿ ತನ್ನ ಸ್ವಾರ್ಥ ಸಿದ್ಧಿಗೋಸ್ಕರವಾಗಿ ಹಟ್ಟಿ ತನ್ನ ಮರತ ಅಲ್ಲಿ ದುಷ್ಟ ಮನುಷ್ಯ ಮಾಡಿ ಚೇಷ್ಟಾರ ಅಂತಂದ್ರೆ ಇದು ಪಾಪ. ಇದು ಪಾಪ ಆದ ಪುಣ್ಯ ಯಾಕಂತ ಕೇಳಿದಾದ್ರೆ ಆಗಿರ್ತಕ್ಕಂಥ ಉದ್ದೇಶ ಅಥವಾ ಭಾವನೆಗಳು ಅದರ ಮೂಲಗಳು ಪುಣ್ಯ ಪಾಪಗಳು ಸಿದ್ಧ ಆಗ್ತಾವ. ಹಿತ ಇದ್ರೆ ಪುಣ್ಯ ಮರದಿಗೆ ಪೀಡ ಇದ್ರೆ ಪಾಪ ಪರೋಪಕಾರ ಪುಣ್ಯ ಪಾಪಾಯ ಪರಪೀಡನಂ ಅಂದು ಈ ರೀತಿಯ ಕರ್ಮಗಳ ವ್ಯವಸ್ಥೆ ಐತಿ. ಆ ಕರ್ಮದಲ್ಲಿ ನಿಷಿದ್ಧ ಕರ್ಮ ಮತ್ತು ವಿಹಿತ ಕರ್ಮ ಅಂತ ಎರಡು ಭಾಗ. ನಿಷಿದ್ಧವೇ ಶಾಸ್ತ್ರ ಯಾವ ಕರ್ಮ ಮಾಡಬೇಡ ಅಂತ ಹೇಳಿತೋ ಅದಕ್ಕೆ ನಿಷಿದ್ಧ ಕರ್ಮ ಅದ್ರಿಂದ ಪಾಪ ಆಗ್ತೈತಿ ಅದ್ರ ದುಃಖ ಅನುಭವಿಸಬೇಕಾಗ್ತೈತಿ ಅದಕ್ಕೋಸ್ಕರ ಅದ್ರ ಬಡಿ ಬೇಡ ಅಂತ ಹೇಳ್ತಾರೆ. ಅದ್ರ ವಿರುದ್ಧ ಕರ್ಮವನ್ನು ಒಳ್ಳೆದೇವು. ಇನ್ನು ಪುಣ್ಯ ಕರ್ಮ ಮಾಡಿದ್ರೆ ಪುಣ್ಯ ಕರ್ಮಗಳಲ್ಲಿ ಪ್ರಕಾರಗಳೆಷ್ಟು ನಿತ್ಯ ಕರ್ಮ ನೈಮಿತ್ಯ ಕರ್ಮ ಕಾಮ್ಯ ಕರ್ಮ ಪ್ರಾಯಶ್ಚಿತ್ತ ಕರ್ಮ ಅಂತ ಇದರಲ್ಲಿ 4 ಭಾಗಗಳು. ನಿತ್ಯ ಕರ್ಮಗಳು ಯಾವ ಕರ್ಮಗಳು ಯಾವಾಗಲೂ ಶಾಸ್ತ್ರ ವಿಧಿಸಲ್ಪಟ್ಟಾವ ಆಚರಣೆ ಮಾಡಬೇಕಾಗೈತಿ. ಅವುಗಳ ನಿತ್ಯ ಕರ್ಮ ಸಂಧ್ಯಾ ಉಪಾಸನ ಪೂಜಾ ಮುಂಜಾನೆ ಸ್ನಾನ ಪೂಜಾರಿಗಳು ಮಾಡಿಕೊಂಡ್ರೆ ಆನಂದದಲ್ಲಿ ನಮ್ಮ ಪ್ರವೃತ್ತಿಯ ವ್ಯವಹಾರ ಮಾಡ್ತಾರೆ. ಇದಕ್ಕೆ ಅಂತ ನಿತ್ಯ ಕರ್ಮಗಳು ಅಂತ ಕರೆದು. ನೈಮಿತ್ಯ ಕರ್ಮ ಅಂದ್ರೆ ಚಂದ್ರಗ್ರಹಣ ಶ್ರಾದ್ದಾದಿಗಳು ಇವೇನಾಯ್ತಂದ್ರೆ ನೈಮಿತ್ಯ ಕರ್ಮಗಳು. ಕಾಮ್ಯ ಕರ್ಮಗಳು ಯಾವ್ದಕ್ಕಂತ ಒಂದು ಕೇಳಿದ್ದಾರೆ ಪುತ್ರ ಕಾಮೇಷ್ಟಿ ಕಾಲಿನ ಮಳೆ ಬರುವಂತಹದ್ದು ಮಕ್ಕಳು ಆಗಬೇಕಂತಹದ್ದು ಸ್ವರ್ಗ ಕಾಮೋ ಏಜೆಟ್ ಸ್ವರ್ಗಾದಿ ಪ್ರಾಪ್ತಿಗೋಸ್ಕರ ಉದ್ದೇಶಿತ ಮಾಡತಕ್ಕ ಕರ್ಮಗಳಿಗೆ ನಂದರು ಇವುಗಳಿಗೆ ಕಾಮ್ಯ ಕರ್ಮ ಅಂತ ಕರ್ಮ. ಇನ್ನು ಅರಿಯನೇ ಆಗಲಿ ಅರಿತಾ ಆಗಲಿ ಮಾಡಿದಂತ ಪಾಪದ ಪರಿಹಾರಕ್ಕೋಸ್ಕರ ಮಾಡೋದು ಕರ್ಮಗೆಂದರು ಪ್ರಾಯಶ್ಚಿತ್ತ ಕರ್ಮ ಅಂತ ಕರ್ಮರು. ಅದರ ಸಾಧಾರಣ ಪ್ರಾಯಶ್ಚಿತ್ತ ಅಸಾಧಾರಣ ಪ್ರಾಯಶ್ಚಿತ್ತ ಮತ್ತೆ 2 ಭಾಗ ಐತಿ. ಅಂತೂ ಈ ರೀತಿಯ ಕರ್ಮಗಳಲ್ಲಿ ಒಂದು ನಿಷಿದ್ಧ ಕರ್ಮ ಎರಡನೇದು ವಿಹಿತ ಕರ್ಮ. ಆ ವಿಹಿತದಲ್ಲಿ ಕೂಡ ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರಾಯಶ್ಚಿತ್ತ ಅಂತ ಭಾಗಗಳು. ಈಗ ಅರ್ಜುನ ಕುರಿತು ಪರಮಾತ್ಮ ಉಪದೇಶ ಮಾಡುವಾಗ ಕರ್ಮಣಿ ಏವ ಅಧಿಕಾರ ಕರ್ಮದಲ್ಲಿ ಏನಿನ ಅಧಿಕಾರ ಇರುತ್ತದೆ ಏವ ಒಂದು ಅವಧಾರಣೆ ಎಂಫೆಟಿಕಲಿ ಶೈಂಗ್ ಅಂತಾರು ಒತ್ತು ಪಟ್ಟಗಳು ಅಂತ ಉರುವ ನೀವೇ ಕರ್ಮಾಣಿ ಜಿಜಿವಿಷೇತ್ ಶತಂ ಸಮಾಹ
ಇದು ಈಶಾವಾಸ್ಯ ಉಪನಿಷತ್ತಿನ ದ್ವಿತೀಯ ಮಂತ್ರ. ಏನಂತೆ? ಪೂರ್ವನೇವೇಹ ಕರ್ಮಾಣಿ. ಇಲ್ಲಿ ಕರ್ಮಗಳನ್ನು ಮಾಡುತ್ತಲೇ ಬದುಕಲ ಜೀವಿತು ಜಿಜೀವಿಷು. ಜಿಜೀವಿಷು ಅಂದ್ರೆ ಏನಕ್ಕಂದ್ರೆ ಜೀವನ ಮಾಡೋ ಸಲುವಾಗಿ ಅಂದ್ರೆ ಜೀವನ ನಡೆಸೋ ಸಲುವಾಗಿ ಇದು ಜಿಜೀವಿಷು ಅಂತ ಕರೆದ್ರು. ಪೂರ್ವನೇವೇಹ ಕರ್ಮಾಣಿ ಜಿಜೀವಿಷ ಶತಂ ಸಮಾಹ. 100 ವರ್ಷ ಬದುಕೊಂಡ್ರೆ ಏನ್ ಮಾಡ್ಕೋತಾರೆ? ಕರ್ಮಗಳನ್ನು ಬಿಟ್ಟಲ್ಲ, ಕರ್ಮಗಳನ್ನ ಮಾಡುತ್ತಾ 100 ವರ್ಷ ನೀನು ಬದುಕಾಕ ಪ್ರಯತ್ನ ಮಾಡಿ. ತುಂಬಾ ನಿಮ್ದು ಜೀವನ ಎಲ್ಲ ಅದು ಪರಿಪೂರ್ಣ ಆಗಿ ಅದು ಪೂರ್ಣ ಸ್ಥಿತಿ ಹೋಗುವಾಗ ನೀ ಜೀವನ ಜೀವಿಸ. ಪರಂತು ಕರ್ಮಗಳನ್ನು ಬಿಟ್ಟಲ್ಲ, ಕರ್ಮಗಳನ್ನ ಮಾಡುತ್ತಾ ಅಲ್ಲಿ ಏವ ಉರ್ವಣಿ ಉರ್ವಣಿಯೇವ ಉರ್ವಣಿ ಏವ ಏವ ಪದ ಅಲ್ಲಿ ಬಂದೈತಿ, ಏವ ಪದ ಇಲ್ಲಿ ಬಂದಿರ್ತಕ್ಕಂಥದ್ದು. ಗೀತಾ ಅಂದ್ರೆ ಉಪನಿಷತ್ತುಗಳ ಸಾರ ಸರ್ವಸ್ವ ಗೀತಾ ಐತಿ. ಅಲ್ಲಿ ಪ್ರಾಸಂಗಿಕವಾಗಿ ಯಾವ್ದಾದ್ರು ಉಪನಿಷತ್ತು ಮಂತ್ರವನ್ನ ಪರಮಾತ್ಮ ಅರ್ಜುನ ಉಪದೇಶ ಮಾಡುವಾಗ ಅಲ್ಲಿ ಬೆಳೆಸ್ಕೊಂಡು ಹೇಳುವಂತ ವ್ಯವಸ್ಥಾನೆ ಅಲ್ಲಿ ಕಂಡು ಬರ್ತೈತಿ. ಅಂದಿರಲಿ ಈ ರೀತಿಯ ಕರ್ಮಣಿಯೇವ ಅಧಿಕಾರ ಅಧಿಕಾರವಿರುತ್ತದೆ ಅಂತ ಹೇಳಿದ್ರು. ಅಧಿಕಾರನು ಮಾತಿ ಅರ್ಥ ಏನು ಇದು ನಾವು ಸ್ವಲ್ಪ ವಿಚಾರ ಮಾಡೋ ಪ್ರಸಂಗ. ಅಧಿಕಾರ ಈಗ ಇಲೆಕ್ಷನ್ ಬಂದೈತಿ. ಸಣ್ಣ ಹುಡುಗರಿಗೆ ಅಂದ್ರ 10-12 ವರ್ಷ ಹುಡುಗರಿಗೆ ವೋಟ್ ಹಾಕೋದು ಏನಿಲ್ಲ, ಅಧಿಕಾರ ಯೋಗ್ಯತಾ ಆಯ್ತಿಲ್ಲ, ಯೋಗ್ಯತಾ ಆಯ್ತಿಲ್ಲ ಹುಡುಗರಿಗೆ ತಿಳುವಳಿಕೆ ಬೆಳೆ ಬಾಕ್ಸ್ ಹೆಂಗ ಅವ್ರನ್ನ ಹಾಕಿ ಬರ್ಬೇಕು ಅನ್ನೋದು ಕಲ್ಪನಾ ಐತಿ. ಹಾಕಿ ಬಂದ್ರೆ ಹಾಕಿ ಬರ್ತಾರೆ. ಏನೈತಿ ಅವರಿಗೆ ಯೋಗ್ಯತಾ ಐತಿ, ಬರೋದು ಏನಿಲ್ಲ ಅವರಿಗೆ ಅಧಿಕಾರ ಇಲ್ಲ. ಹಂಗೈತಿ ನೋಡ್ರಿ. ಈಗ ಜನನಿಜನಗಳಾಗುವಂತ ಯೋಗ್ಯತಾ ವಯಸ್ಸಿಗೆ ಪ್ರಾಪ್ತರಂತ ಪ್ರತಿಯೊಬ್ಬ ಹೆಣ್ಮಗಳ ಗಣಮಗಳಿಗೆ ಇರುವಂತಹದ್ದಾಗೆ ಜನಕರಾಗುವಂತ ಯೋಗ್ಯತಾ ಐತಿ. ಪರಂತು ಇಲ್ಲಿವರೆಗೆ ಲಗ್ನ ಆಗಿಲ್ಲ, ಅಲ್ಲಿವರೆಗೆ ಏನಿಲ್ಲ ಅವರಿಗೆ ಅಧಿಕಾರ ಇಲ್ಲ. ಅಧಿಕಾರ ಯೋಗ್ಯತಾ ಅನ್ನೋ ಮಾತಿಗೆ ತಿಳ್ಕೊಂಡ್ರೆ ಕೆಲಸ ಮುಗಿತಿಯಲ್ಲಿ ಅಧಿಕಾರ ಅನ್ನುವುದು ಕರ್ತೃಂ ಅಕರ್ತೃಂ ಅನ್ಯಥಾ ಕರ್ತೃಂಚ ಸಮರ್ಥ ಅಂತ ಈ ರೀತಿ ಹೇಳ್ತಾರು. ಅಧಿಕಾರ ಪ್ರಾಪ್ತಿ ಮೊದಲು ಆದ ಮೇಲೆ ಆಮೇಲೆ ಮುಂದಿನ ವ್ಯವಸ್ಥಾ ಪರಮಾತ್ಮ ಕರ್ಮಣಿ ಏವ ಅಧಿಕಾರ ಮಾ ಫಲೇಶು ಕದಾಚನ ಅಂತ ಹೇಳ. ಫಲಗಳಲ್ಲಿ ಅಧಿಕಾರ ಬೇಡ ಅಂದ, ಅಧಿಕಾರ ಇಲ್ಲ ಅಂತ ಅರ್ಥ ಅಲ್ಲ. ಅಧಿಕಾರ ಬೇಡ ಅಂದ. ಮೊದಲ ಪ್ರಾಪ್ತೋ ನಿಷೇಧ, ಅಧಿಕಾರ ಪ್ರಾಪ್ತಿದ್ರೆ ಆಮೇಲೆ ಬ್ಯಾಡ ಅನ್ನಕ ಬರ್ತೈತೆ. ಅಧಿಕಾರನ ಪ್ರಾಪ್ತಿದ್ರಕ್ಕೆ ಬ್ಯಾಡ ಅನ್ನೋದು ಹೆಂಗ? ಇಬ್ಬರ ಮಂದಿ ಬರ್ಪುರು ತಗೊಂಡವ್ರು ಗೋಲ್ಡ್ ಬಿಡ್ದು ಬಾತುಕೊಂಡು ನಿಂತಿದ್ರಂತ ಅವ್ರು ಮಾತಾಡ್ಕೊತ ಡಿಸ್ಕಷನ್ ಚರ್ಚೆ ಮಾಡ್ಕೊತ ಪಾಬಿಗೆ ಹೇಳದಂತ. ಈ ಗೋಲ್ಡ್ ಗುಮ್ಮಟ ಇದು ನೋಡಕ್ ಹೋದ್ರೆ ಹಿಂಗ್ ಮ್ಯಾಲ ಗುಂಡು ಕಟ್ಟಿದ, ಇದನ್ನ ಕಟ್ಟುಕೋತು ಮ್ಯಾಲ ಹೋದ್ರು ಮ್ಯಾಲ ಅದ ಕೆಳಗೆ ಇಳಿದು ಹೆಂಗ ಬಂದ, ಜಾರಿ ಕೆಳಗೆ ಯಾಕೆ ಬೀಳ್ಬಾರ್ದು ಅಂತ ಒಬ್ಬ ಕುಡಿದು ಕೇಳಿ. ಅದ್ರ ಮತ್ತೊಬ್ಬ ಏನ ಅಂತಂದ್ರೆ ಹಂಗಾಗಿಲ್ಲ ನಾವು. ಮತ್ತೆ ಹೆಂಗಂದ್ರ ಈ ಮ್ಯಾಲಿನ ಗುಂಡಿ ಇರುತ್ತೆ, ಬೇರೆ ಕಡೆ ಹೊಲದಾಗ ಕುಂಬಾರ ಬಡದು ಇಟ್ಟಂಗ ಅದ್ರ ವ್ಯವಸ್ಥೆ ಮಾಡಿ ಅದನ್ನ ಮೊದಲು ತಯಾರು ಮಾಡಿದ್ರು. ಇವನ್ನ ಕೆಳಗಿನ ಮೊದಲು ಕಟ್ಟಡಬೇಕು, ಆಮೇಲೆ ಅದನ್ನ ತಂದಿದ ಮ್ಯಾಲ ಡಬ್ಬ ಹಾಕ್ಯಾರು ಅಂತ ಹೇಳಿ. ಅವಾಗ ಹಂಗಾಗಿಲ್ಲ ನಾವು. ಮತ್ತೊಬ್ಬ ಏನಾಗೈತೆ ಅಂದ್ರೆ ಹಿಂಗ ಕೆಳಗಿನ ಮ್ಯಾಲೆ ಕಟ್ಕೋತ ಆದ್ರೆ ಇಳಿದು ಬಿಡೋ ಸಮಸ್ಯೆ ಆಗೈತಿ. ಹೇಳೋದು ಮಾತು ಬರೋಬ್ಬರ ಐತಿ. ಅವ್ರು ಹಿಂಗ್ ಕೆಳಗಿಂದ ಹೋಗಿಲ್ಲ, ಆ ಮ್ಯಾಲಿಂದ ಹಂಗ ಕಟ್ಕೋತ ಕೆಳಗಿಳಿದ ಬಂದು ಬಿಟ್ಟಾರ, ಹಂಗ ಬಂದು ಬಿಟ್ಟಾರಂತ ಒಬ್ಬ ಹೇಳಕತ್ತಿದ್ದ. ಈ ರೀತಿ ಅವ್ರು ಚರ್ಚೆ ನಡೆದು ಬಿಟ್ಟಿತ್ತು. ಆಮೇಲೆ ಪುನಃ ಅದ್ರಾಗ ಒಬ್ಬ ಕೇಳಿದ ಅಂತಂದ್ರ ಈ ಗೋಲ್ಡ್ ಗುಮ್ಮಟ್ನ ಖರೀದಿ ಮಾಡಕ್ಕೆ ಅಂತಂದು ಬಿಟ್ಟ. ಅವ್ ಬಾಜು ಕಿಮ್ಮತ್ತಿ ಎಷ್ಟಾಗಬಹುದು ತಾವು ಕೇಳಿದ. ಇವೇನ್ ಏನಂದ್ರೆ ಇವೊಂದ ₹1 ಕೋಟಿ ಆಗ್ಬೋದ್ಲ ತಾವ ಅಂದ. 10 ಕೋಟಿ ಆದ್ರೆ ಕೊಡಂಗಿಲ್ಲ ತಾವು ಅಂದ. ಅದೇ ನೋಡ್ಲ 2 ಕೋಟಿಗೆ ಟೀಮ್ ಅಂತಾನು 10 ಕೋಟಿಗೆ ತಾವು ಅಂತಾನು. ಇಲ್ಲ ವಿಚಾರ ಮಾಡೋ ಮಾತ ಅವ್ರಿಬ್ರು ಚರ್ಚೆಕ ಆ ಗೋಲ್ ಬಿಟ್ಟು ಕೊಡೋ ಅಧಿಕಾರ ಅವಾಗೈತಿ. ಹೆಂಗ ಕೊಡೋ ಅಧಿಕಾರ ಅವಾಗೈತೇನ್ರಿ? 10 ಕೋಟಿ ಕೊಟ್ಟರೆ ಕೊಡೋ ಅಧಿಕಾರ ಅವಾಗೈತೇನ? ಅವಾಗ ಅಧಿಕಾರ ಯಾವಾಗಿಲ್ಲ ಅಂತೀವಿ. ಅಧಿಕಾರ ಬೇರೆ ಬಂದಿದ್ದಾದ್ರೆ ಅವ್ ಕೊಡಬಹುದು, ಬೇಕಾದ್ರೆ ಬಿಡಬಹುದು. ಅಧಿಕಾರನ ಪ್ರಾಪ್ತಿ ಇಲ್ಲ ಯೋಚನೆಯಾಗೆ ಹುಡುಗರು ವ್ಯವಹಾರ ಅವ್ರಿಗೆ ಸಂಬಂಧ ಐತೆ ಅಂತಿದ್ರೆ ಸಂಬಂಧ ಇಲ್ಲ. ಅದು ಮಾತಾಡ್ಕೊಂಡು ಮತ್ತೆ ನಾವು ತಲೆ ಏನಾಗಿಲ್ಲ, ನಾರ್ಮಲ್ ಇಲ್ಲ. ಅವ್ನ ತಲೆ ಹಾದಿ ಬಿಟ್ಟೈತೆ ಅಂತ ಅರ್ಥ. ಆ ರೀತಿ ಮೊದಲು ಫಲದಾಗ ಅಧಿಕಾರ ಇದ್ರೆ ಅಧಿಕಾರ ಬೇಡ ಅಂತ ಸಂಭವಿಸ್ತೈತೆ.
ಮತ್ತು ಕೊಲ್ಲಾಗ ಅಧಿಕಾರ ಇಲ್ಲಿರ್ಕ ಅಧಿಕಾರ ಬ್ಯಾಡನ ಮಾತ ಇದು ಅಸಂಭವ. ಅಲ್ಲಾಗ ಅಧಿಕಾರ ಬಂದ ಮೇಲೆ ಬ್ಯಾಡ. ಹೇಗಪ್ಪ ಅಂತ ಕೇಳ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಕ್ಕ ಮರುದಿವಸನ ವಿದೌಟ್ ಇಲೆಕ್ಷನ್ ಇಲ್ಲದನೂ ಕೂಡ ಈ ದೇಶದ ನಾನು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಾಧ್ಯಕ್ಷ ಅಂದಿದ್ರಂದ್ರ ಅವ್ರ ಪ್ರಶ್ನೆ ಮಾಡೋರು ಯಾರಿದ್ರು ಅಂದ್ರೆ ಯಾರಿರ್ಲಿಲ್ಲ. ಅವ್ರೇನ್ ಹಾಕಿದ್ರು, ನಿರಾಯಾಸವಾಗಿ ಪ್ರೈಮ್ ಮಿನಿಸ್ಟರ್ ಆಗಬಹುದಾಗಿತ್ತು ಅಥವಾ ಪ್ರೆಸಿಡೆಂಟ್ ಆಗಬಹುದಾಗಿತ್ತು. ಪರಂತು ಗಾಂಧೀಜಿ ಏನ್ ಮಾಡಿದ್ರು, ಅಧಿಕಾರ ಬ್ಯಾಡ ಅಂತ ಬಿಟ್ಟಂತ ತಿಳ್ಕೊಂಡನ ಅವ್ರ ಹೆಸರಿನಾಗೈತಿ ಮಹಾತ್ಮ ಗಾಂಧಿ ಆಗೈತಿ. ಎಲ್ಲಿದ್ರ ಪ್ರೈಮ್ ಮಿನಿಸ್ಟರ್ ಗಾಂಧಿ, ಪ್ರೆಸಿಡೆಂಟ್ ಗಾಂಧಿ ಆಯ್ತು. ಅವ್ರ ತ್ಯಾಗ ಎಲ್ಲಿ ದೊಡ್ಡ ಸಂಖ್ಯೆ ಐತಿ ಅಂತ ಕೇಳಿದ್ದಾದ್ರೆ ತ್ಯಾಗದಲ್ಲಿ ದೊಡ್ಡ ಸಂಖ್ಯೆ ಐತಿ. ತ್ಯಾಗೇನ ಏಕ ಅಮೃತತ್ವ ಮಾನುಷು ಉಪನಿಷತ್ತಿನ ಮಂತ್ರ ಹೇಳ್ತತಿ, ತ್ಯಾಗದಿಂದ ಅಮೃತತ್ವ ಪ್ರಾಪ್ತಿ. ಗ್ರೇಟ್ ಥಿಂಗ್ಸ್ ರಿಕ್ವೈರ್, ಗ್ರೇಟ್ ಅಚೀವ್ಮೆಂಟ್ಸ್ ರಿಕ್ವೈರ್ ಗ್ರೇಟ್ ರೆನೌನ್ಸಿಯೇಷನ್. ಸ್ವಾಮಿ ವಿವೇಕಾನಂದ ಹೇಳ್ತಾರೋ, ದೊಡ್ಡ ನಾವು ಯಾವ್ದಾರ ಸಿದ್ಧಿಯನ್ನು ಪಡಿಬೇಕಾದ್ರೆ ದೊಡ್ಡದಾದ ತ್ಯಾಗ ಬೇಕಾಗ್ತತಿ. ಆ ದೊಡ್ಡ ತ್ಯಾಗದಿಂದ ದೊಡ್ಡ ಸ್ಥಿತಿ ಹೋಗ್ಲಕ್ ಸಾಯ್ತಿ. ಅದಕ್ಕೆ ಮಹಾತ್ಮ ಅಂತ ಹೆಸರು ಗಾಂಧೀಜಿ ಅವರಿಗೆ. ವಿಶ್ವಮಾನ್ಯವಾದ ಮಹಾತ್ಮ. ಅನೇಕ ಜನ ಸಾಧು ಸತ್ಪುರುಷರು ಮಹಾತ್ಮ ಅನಿಸ್ಕೊಂಡಾರ, ಮಹಾಪುರುಷರು ಅನಿಸ್ಕೊಂಡಾರ. ಪರಂತು ಗಾಂಧೀಜಿಯವರಿಗಿರ್ತಕ್ಕಂಥ ಖ್ಯಾತಿ ಅವರಿಗೆ ಇಲ್ಲ. ಯಾಕಂತ ಇಂಥ ದೊಡ್ಡ ತ್ಯಾಗ ಮಾಡಿದ್ರು. ಮತ್ ಗಾಂಧೀಜಿಯವರಿಗೆ ಅಧಿಕಾರ ಇದ್ದಿದ್ದಿಲ್ಲ ಅಂದ್ರೆ ಹೆಂಗಾಗ್ತೈತ್ರಿ? ಗಾಂಧೀಜಿಯವ್ರು ಯಾಕೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಗ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಅಧಿಕಾರ ಇದ್ದಿದ್ದಿಲ್ಲ ಅಂದ್ಬಿಟ್ಟು ತಿಳಿದ್ರು. ಅವಾಗ ಏನಾಗ್ತೈತಿ? ಅಧಿಕಾರ ಬ್ಯಾಡ್ ಅಂತ ಬಿಟ್ರು, ಅಧಿಕಾರ ಇದ್ದಿದ್ದಿಲ್ಲ ಅಂತ ಬಿಟ್ರು. ಅವರು ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಗೋದು ಬ್ಯಾಡ್ ಅಂತ ಬಿಟ್ರು. ಇದ್ದಿದ್ದಿಲ್ಲ ಅಂದಿದ್ದಾದ್ರೆ ಏನಾದ್ರೂ ಒಂದ್ ಅವರ ಕ್ಯಾರೆಕ್ಟರ್ ಮ್ಯಾಗ, ಜೀವನ ಮ್ಯಾಲೆ ಅಂತದೊಂದು ಲೋಪದೋಷಗಳ ಆಗಿದ್ದು ಅಂತ ಸಿದ್ಧ ಹೇಳ್ತಾರೆ. ಗಾಂಧೀಜಿಯವ್ರ ಅಧಿಕಾರ ಇದ್ದಿದ್ದಿಲ್ಲ ಅಂದಿದ್ದಾರೆ, ಗಾಂಧೀಜಿಯವ್ರ ಕಡೆ ಏನೋ ಹೆಚ್ಚು ಕಡಿಮೆ ಆಗೈತಿ, ಅದಕ್ಕೆ ಅವ್ರಿಗೆ ಅಧಿಕಾರ ಇದ್ದಿದ್ದಿಲ್ಲ ಅನ್ನೋ ಮಾತು ಸಿದ್ಧಾಕೈತಿ. ಈ ಮಾತನೇನಂದ್ರೆ ಇದು ದೋಷಪೂರಿತ ಕಲಂಕಿತ ವಾಕ್ಯ. ನಮಗೆ ತಪ್ಪಿಲ್ಲ ಅಂತ ಪವಿತ್ರಾತ್ಮನಿಗೆ ವಾಕ್ಯ ಎಂದೂ ಸಾಧ್ಯತೆ ಇಲ್ಲ. ಅವ್ರು ಹಿಂಗೆ ನಾವು ಭಾವಿಸಿಕೊಂಡ್ರೆ ಅಧಿಕಾರ ಇದ್ದಿದ್ದಿಲ್ಲ ಅಂದಿದ್ದಾದ್ರೆ ಅವ್ರನ್ನ ಅಧಪತನ ಕೈದಂಗಾಕೈತಿ. ಬ್ಯಾಡ್ ಅಂತ ಬಿಟ್ಟರು ಅನ್ನುವಾಗ ಅವರ ಮಹಾತ್ಮತನಿಗೆ ಅದು ಗಗನೋತ್ತರವಾಗಿ ನೇರು ತುಲ್ಯವಾಗಿ ಅಧಿಕ ಉನ್ನತ ಸ್ಥಾನಕ್ಕೆ ಹೋಗುವಂತದ್ದು. ಆದ್ದರಿಂದಾಗಿ ಅಧಿಕಾರ ಬೇಡ ಬೇರೆ, ಅಧಿಕಾರ ಇಲ್ಲ ಬೇರೆ. ಹೊಲಗಳಲ್ಲಿ ಅರ್ಜುನನಿಗ ಅಧಿಕಾರ ಇಲ್ಲ ಅನ್ನೋದು ಬೇರೆ, ಅಧಿಕಾರ ಬೇಡ ಅನ್ನೋದು ಬೇರೆ. ಅಧಿಕಾರ ಇಲ್ಲ ಅನ್ನೋ ಏನಕ್ಕೈತಿ ಅಂತ ಕೇಳಿದ್ದಾದ್ರೆ ಅವನ ಪತ್ರ ಕೆಟ್ಟದಂಗೈತಿ. ಅಧಿಕಾರ ಬ್ಯಾಡ ಅನ್ನೋ ಏನಕ್ಕೈತಿ, ನಿನಗೆ ಅಧಿಕಾರ ಐತಿ ಪರಂತು ಅದು ಬ್ಯಾಡ. ನಿನ್ನ ಫಲಗಳಲ್ಲಿ ಅಧಿಕಾರ ಐತಿ ಪರಂತು ಅದು ನಿನಗೆ ಬ್ಯಾಡ. ಈ ರೀತಿಯ ಉಪದೇಶಿರುವಂತದ್ದು. ಅದ್ರಾಗ ಅರ್ಜುನ ಅಧಿಕಾರ ಎಂಥದ್ದು ಅಂದ್ರೆ ಕರ್ಮದಾಗಿನ ಅಧಿಕಾರ ಅಸಾಧಾರಣ ರೀತಿಯಾಗಿರುವಂತದ್ದಾಗಿ. ಹುಟ್ಟಿದಂತ ಪ್ರತಿಯೊಬ್ಬ ಜೀವರಿ ಕರ್ಮದಲ್ಲಿ ಅಧಿಕಾರ. ಮನುಷ್ಯರು ಯಾರು ಅದಿವಲ್ಲ ಅವ್ರಿಗೆ ಯಾವ್ದಾಗ ಅಧಿಕಾರ ಐತಿ? ಕರ್ಮದಲ್ಲಿ ಅಧಿಕಾರ ಅಂತ 15 ಅಧ್ಯಾಯದಲ್ಲಿ ಅಲ್ಲಿ ಬರುವಾಗ ಅಶ್ವತ್ಥಮೇನಂ ಸುರೂಢ ಮೂಲ ಮಸಂಗ ಶತ್ರೇಣ ದೃಢಿನ ಚಿತ್ವ ಅಂತ ಹೇಳುವಾಗ ಅದಶ್ಯ ಮೂಲಾನಿ ಅನುಸಂತ ತಾನೇ ಕರ್ಮಾನುಬಂಧಿನಿ ಮನುಷ್ಯಲೋಕಿ ಅಂತ ಮಾಹಿತಿ ನೋಡಲಿ. ಕರ್ಮದ ದೇವರುಗಳು ಇವು ದೇವಲೋಕಿಯ ಬರಲಿಲ್ಲ, ಜೀವಲೋಕಿಯ ಬರಲಿಲ್ಲ, ಮನುಷ್ಯಲೋಕಿ ಅಂತ ಬಂತು. ಮನುಷ್ಯಲೋಕಿ ಅಂತ ಯಾಕೆ ಬಂತು? ಪಶು ಪಕ್ಷಿ ಪ್ರಾಣಿಗಳಿಗೆ ಏನಿಲ್ಲ ಕರ್ಮ ಮಾಡೋ ಅಧಿಕಾರ, ಹಕ್ಕು ಐತೆ ಅವಕ್ಕಿಲ್ಲ. ಯಾಕಿಲ್ಲ? ಕರ್ತೃತ್ವಾಭಿಮಾನ ಜಾಗೃತ ಆಗಿ ಬಂದಿಲ್ಲ. ನಾ ಮಾಡುತ್ತೇನೆ ಅನ್ನೋ ಭಾವ ಅವಕ್ಕಿಲ್ಲ. ಎಲ್ಲಿ ಮಾಡುತ್ತೆ ಅನ್ನೋ ಭಾವ ಬರ್ತೈತಲ್ಲ ಅಲ್ಲೇನಾಕೈತೆ ಅಂತ ಕೇಳಿದ್ದಾದ್ರೆ ಕರ್ಮದ ಅಧಿಕಾರ ಬರ್ತೈತೆ. ಭಾವದೇವ್ರು ಇಲ್ಲಿದ್ರೆ ಆ ಕರ್ತೃ ಬುದ್ಧಿ ಇದ್ರಕ್ಕೆ ಕರ್ಮದ ಅಧಿಕಾರ ಇರಂಗಿಲ್ಲ. ವಿಚಾರ ಮಾಡಿ ನಿಮ್ಗೆ ಗೊತ್ತೈತಿ, ಒಬ್ಬ ಸಣ್ಣ ಹುಡುಗ ಅವನು ದೊಡ್ಡ ಅಪರಾಧ ಮಾಡಿ ಮತ್ತೊಬ್ಬ ಹುಡುಗನ ಆಡದಾಗ ಕೊಂಡಾಗಿ ತಿಳ್ಕೊ, ಆ ಹುಡುಗನ ಶಿಕ್ಷೆ ಕೊಡಕ್ ಸಾಯ್ತಾ ಇರ್ತೇನು? ಯಾಕಿಲ್ರಿ? ಹುಡುಗನಿಗೇನ ಪ್ರಬುದ್ಧ ನೋಡಿದವ್, ಪ್ರಬುದ್ಧ ಇಂತಿಟ್ಟು ವಯಸ್ಸು ಬಂದ ಪ್ರಬುದ್ಧತೆ ಬರುತ್ತೆ. ಅವಾಗ ಮಾಡಿದ್ರೆ ಗುಣ ಆಗಲಿ ಅಥವಾ ಶ್ರೇಷ್ಠ ಕಲೆ ಅಧಿಕಾರ ಬರುತ್ತೆ. ಅವನು ದೊಡ್ಡವಾಗಿ ನಿಂತಾಗ, ಸಣ್ಣ ಮಗುವಿದಾಗ ಅಪರಾಧ ಮಾಡಿದಾಗ ಅದು ಕ್ಷಮ್ಯ ಅಪರಾಧ ಆಕೈತಿ. ಕ್ಷಮ್ಯ ಅಪರಾಧ ಅವ್ರಿಗೆ ಕ್ಷಮ್ಯ ಆಗ್ತೈತಿ.
ಅಪ್ರಬುದ್ಧ ಅಂತ ಕರಿತಾ ಇದೀವಿ. ಆ ರೀತಿಯಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಅವಕ್ಕೇನಿಲ್ಲ, ಕರ್ತೃತ್ವ ಬುದ್ಧಿ ಜಾಗೃತ ಆಗಿ ಬಂದಿಲ್ಲ. ಅದು ಕರ್ಮದ ಅಧಿಕಾರ ಅವಕ್ಕಿಲ್ಲ. ಪಶು ಪಕ್ಷಾದಿ ಜೀವಿಗಳಿಗೆ ಕರ್ಮದ ಅಧಿಕಾರ ಇಲ್ಲ. ದೇವತೆಗಳಿಗೆ ಅಧಿಕಾರ ಇದ್ರು ಕೂಡ ಅದರ ಉಪಯೋಗ ಮಾಡಕ್ ಅವಕ್ಕೆ ಸೊಡು ಇಲ್ಲ. ಕರ್ಮದ ಅಧಿಕಾರ ಯಾರಿಗೆ ಐತಿ ಅಂತ ಕೇಳಿದ್ದಾದ್ರೆ ಯಾರಿಗೈತ್ರಿ? ಮನುಷ್ಯರಿಗೆ ಐತಿ. ಅದಕ್ಕಾಗಿ ಯಾರ ಭಾಗ್ಯವಂತರು? ದೇವತೆಗಳ ಭಾಗ್ಯವಂತರು ಏನು ಮನುಷ್ಯರ ಭಾಗ್ಯವಂತರು ಅಂತ ಕೇಳಿದ್ದಾದ್ರೆ ನೋಡ್ರಿ, ಎಂತ ಮಾನವ ಜನ್ಮ, ಎಂತ ಮಾನವ ಜನ್ಮ ಏನ್ ಕೇಳಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ ಅಂತ ಕೇಳ್ತದಾರು. ಅನ್ನೋ ಇಂಥ ಕರ್ಮ ಮಾಡೋ ಅವಕಾಶ ಏನೈತಿ ಅಂತ ಕೇಳಿದ್ರೆ ಮನುಷ್ಯ ಜನ್ಮದಾಗೈತೆ ಹೊರತಾಗಿ ಅನ್ಯವಾದ ಪಶು ಪಕ್ಷಿ ಪ್ರಾಣಿ ಜನ್ಮದಲ್ಲಿ ಇಲ್ಲ. ದೇವತೆಗಳ ಜನ್ಮದಲ್ಲಿ ಇದ್ರೂ ಕೂಡ ಉಪಯೋಗ ಆಗುದಿಲ್ಲ. ಒಂದು ಏನೇ ಸಾರ್ಥಕತೆ ಅಂತಂದ್ರೆ ಮನುಷ್ಯ ಜನ್ಮದಾಗ ಸಾರ್ಥಕತೆ ಹೊಂದುವಂತದ್ದಾಗೈತಿ. ಬಹುನಿ ಮೇ ವ್ಯತೀತಾನಿ ಜನ್ಮಾನಿ ತವಾರ್ಜುನ. ಅರ್ಜುನ, ನನ್ನ ಜನ್ಮಗಳು ಬಹಳಷ್ಟು ಹಿಂದಿನ ಮಗಳು ಕಳೆದು ಹೋಗ್ಯಾವ. ಅದರಲ್ಲಿ ಅನೇಕ ಜನ್ಮಗಳ ವಿಷಯಗಳು ನಮ್ಮನ್ನು ಗೀತದಾಗ ಬರುತ್ತವೆ. ಅನೇಕ ಜನ್ಮ ಕಳೆದು ಹೋಗ್ಯಾವ ಮಾತು ಪರಮಾತ್ಮ ಹೇಳಿ ಮಾತಾಡ್ತಿದ. ಅನೇಕ ಜನ್ಮಗಳ ಕಳೆದು ಹೋಗ್ಯಾವ. ಅದರಲ್ಲಿ ಒಂದು ಸಲ ನಾ ಏನಾಗಿದ್ಯು ಅಂತ ಕೇಳಿದ್ರೆ ನರನಾರಾಯಣರಾಗಿದ್ಯು. ನರನಾರಾಯಣ ಯಾರು? ಆ ಪ್ರಹ್ಲಾದನಿಗೊಳಗೆ ಬಂದಂತ ನರಸಿಂಹ. ಆ ನರಸಿಂಹನ ಮುಖದ ಭಾಗವೇ ನಾರಾಯಣ, ಕೆಳಗಿನ ದೇಹ ಭಾಗವೇ ನರ ಆಗಿ ಇವರು ಅವ್ಯಾಹತವಾದ ತಪಶ್ಚರ್ಯವನ್ನು ಮಾಡ್ತಾ ಇದ್ರು. ಒಬ್ಬ ಆಗಿನ ಕಾಲದಾಗ ಸಹಸ್ರ ಕವಚ ಅಂತ ತಿಳ್ಕೊಂಡ ಒಬ್ಬ ದುಷ್ಟ ಪುರುಷ. ಆ ದುಷ್ಟನನ್ನು ಹೊಡೆಯುವ ಸಲುವಾಗಿ ಇವರಿಬ್ರು ನರನಾರಾಯಣರು ತಪಶ್ಚರ್ಯ ಮಾಡ್ತಾ ಇದ್ರು. ಸರ್ತಿ ಮೇಲೆಗೆ ಒಬ್ಬ ತಪಸ್ಸೆ ಕುಂತಾಗ ಇನ್ನೊಬ್ಬ ವಿದ್ಯುತ್ ತೊಡಕ ಇದ್ದ. ಹಿಂಗ ಪಾಳನ್ಯಾಗ ಒಬ್ಬ ಯುದ್ಧಕ್ಕೆ ನರ ಪ್ರಾರಂಭ ಮಾಡಿದಾಗ ನಾರಾಯಣ ತಪಸ್ಸೆ ಕುಂತಿದ್ದ, ನರ ತಪಸ್ಸೆ ಕುಂತಾಗ ನರ ಯುದ್ಧ ತೊಡಕಿದ್ದ. ಒಬ್ಬರ ಅನ್ನೋಂತ ಒಬ್ಬರನಾಗ ಸರ್ತಿ ಪ್ರಕಾರ ಹೋಗಿ ಆ ಯಾವ ಸಹಸ್ರ ಕವಚನ ಕೂಡ ಯುದ್ಧ ಮಾಡ್ತಾ ಇದ್ರು. ಆ ಸಹಸ್ರ ಕವಚ 999 ಕವಚಗಳನ್ನ ಒಬ್ಬರಾದ್ಮೇಲೆ ಒಬ್ಬರು ಯುದ್ಧ ಮಾಡಿ ಮಾಡಿ ಅವನ ಕವಚಗಳನ್ನ ಕಳಿಸಿ ಹಾಕಿರು, ಅವನ ತಗದು ಹಾಕಿರು, ಅವನ ಹೊಡೆದು ಹಾಕಿರು. ಇನ್ನು ಕಡಿ ಕವಚಿತ್ತು, ಕಡಿಯ ರಕ್ಷಣಾ ಕವಚ ಇತ್ತು. ಅವಾಗ ಯಾರು ಪಾಳೆ ಬೈತಾರ? ಅರ್ಜುನ ಪಾಳೆ ಬೈತ ಅಂದ್ರೆ ನರನ ಸರ್ತಿ ಇತ್ತು. ಅವನ ಯುದ್ಧ ಮಾಡುದು ನರನ ಸರ್ತಿ ಇತ್ತು. ಆ ನರ ಇದ್ದ ಯುದ್ಧ ಮಾಡಕ್ ಹೋಗ್ಯಾಗ ಆ ಸಹಸ್ರ 999 ಕವಚ ಹೇಳ್ಕೊಂಡಂತ ಸಹಸ್ರ ಕವಚ ಒಂದೇ ಕವಚ ಸಮೇತ ಆಗಿದ್ದ. ಅವಾಗ ಈ ನರನುಗಳ ಯುದ್ಧ ಮಾಡೋ ಪ್ರಸಂಗದಲ್ಲಿ ಅವನು ತನ್ನ ಪ್ರಾಣ ಕಳ್ಕೊಂಡ. ಆ ಕಳ್ಕೊಂಡಂತ ಸಹಸ್ರ ಕವಚ ಈಗೇನಾಗಿ ಹುಟ್ಟಿ ಬಂದ್ರೆ ಅವನ ಕರ್ಣಾಗಿ ಬಂದ. ಕರ್ಣಾಗಿ ಹುಟ್ಟ ಹೆಂಗ್ ಹುಟ್ಟ್ಯಾನ? ಕವಚ ಸಮೇತವಾಗಿ ಹುಟ್ಟ್ಯಾನ. ಕವಚ ಸಮೇತವಾಗಿ ಹುಟ್ಟ್ಯಾನ. ಅಂತ ಕವಚ ಸಮೇತವಾದ ಕರ್ಣಾದಿಗಳು ಇನ್ನು ಮುಂದೆ ಬಂದಂತಾರ ಅರ್ಜುನ. ಅದಕ್ಕೆ ಪಾಳೆ ಯಾರು? ನಂದು ಪಾಳೆ ಇಲ್ಲಿ ಯುದ್ಧ ಮಾಡು. ನನ್ನ ಪಾಳೆ ಇಲ್ಲ, ನನ್ನ ಸರ್ತಿ ಇಲ್ಲ. ಯಾರು ಸರ್ತಿ ಐತಿ ಯುದ್ಧ ಮಾಡುದು? ನಿನ್ನ ಸರ್ತಿ ಐತಿ. ಯಾಕೆ ನಿನ್ನ ಸರ್ತಿಯಿಂದ ನಾವು ಕೇಳಿ ಬಿಟ್ಟಾನ. ಅವಾಗ ನಿನ್ನ ಪಾಳೆ ಬಂದೈತೆಪ್ಪ. ಅದಕ್ಕೋಸ್ಕರ ಮಾಡು ಕರ್ಮಣಿ ಏವ ಅಧಿಕಾರಕ್ಕೆ. ನಿನಗ ಕರ್ಮದಲ್ಲಿ ಅಧಿಕಾರವಿರುತ್ತದೆ. ಬ್ರಹ್ಮಸೂತ್ರ ಕೂಡ ಸಮರ್ಥನೆ ಮಾಡ್ತದೆ. ಯಾವದಧಿಕಾರಂ ಅಧಿಕಾರಿಕಾಣಾಂ. ದೇವತೆಗಳಿಗೆ ತೀರೋಳು ನರವಿಗೆ ಶಾರೀರದಲ್ಲಿ ದೇವತೆಗಳಿಗೆ ದಶಕಲ್ಪಕಾರಿ. ಮನುಷ್ಯರಿಗೆ ಈ ಜನ್ಮದಾಗ ಕರ್ಮ ತೀರ್ ಹೋಗ್ತೈತಿ. ದೇವತೆಗಳಿಗೆ ಏನ್ ಮಾಡ್ತೈತಿ ಅಂತ ಕೇಳಿದ್ರೆ ದಶಕಲ್ಪಾಂತರ ಪರ್ಯಂತರವಾಗಿ ಜನ್ಮ ಕಾರಣೀಭೂತ ಆಗೈತಿ ದೇವತೆಗಳಿಗೆ. ಅವ್ರಿಗೆ ಎಂತ ಕರ್ಮ ಅಂತಾರು? ಅಧಿಕಾರ ಪ್ರಾರಬ್ಧ ಅಂತಾರ. ನಮಗೆ ಎಂತದಂತಾರು? ಅಧಿಕೃತ ಪ್ರಾರಬ್ಧ ಅಂತ ಕರೀತಾರ. ಅಧಿಕೃತ ಅಧಿಕಾರ. ಅಧಿಕೃತ ಅಂದ್ರೆ ಇವರ ಅದನ್ನ ಅನುಭವಿಸಿ ಕೈ ಬಿಟ್ಟು ಒಳಗೆ ಕೆಲಸ ಮುಗಿತ. ಅಧಿಕಾರವಾಗ ಅದನ್ನ ಪ್ರಾಪ್ತಿ ಮಾಡ್ಕೊಂಡ ಕರ್ಮ ಮುಗು ತನಕ ಅವ್ರ ಜನ್ಮಧಾರಣ ಮಾಡ್ಬೇಕು. ಅದಕ್ಕ ಮನುಷ್ಯರ ಜನ್ಮ ಶ್ರೇಷ್ಠ ಅಂತೀರೋ ಏನ ಆ ದೇವತೆಗಳ ಜನ್ಮ ಶ್ರೇಷ್ಠ ಅಂತೀರೋ? ನಮ್ ದುಬನ ತಪ್ಪಿಸ್ಕೊಳಕೇನಾಗಿ ಹಿಂದೆ ಡಾಂಬರ್ದಾಗ ಅವ್ರ ಶಪ್ಪಾಚ ಪಟ್ಯ ಅಂತಂದಂತ ತಪ್ಪಿಸ್ಕೊಟ್ಟಿದ್ರು. ಹಂಗ ಮನುಷ್ಯರ ನಮ್ ದಿಬ್ಬ ನಾವು ತಪ್ಪಿಸ್ಕೊಳಕೇನಾಗಿ ಇಲ್ಲ. ಯಾಕೆ? ಅಧಿಕಾರದಿಂದ ಅವರ ಅವತಾರ ಆಗೈತಿ. ಅದಕ್ಕೆ ಯುದ್ಧ ಮಾಡೋದನ್ನ ಸತ್ಯ ಐತಿಪ್ಪ. ಯುದ್ಧನ ವಶವಾಗಿ ಮಾಡು. ಕರ್ಮಣಿ ಏವ ಅಧಿಕಾರತೆ. ನರನಾಗಿ ಬಂದು ಮನುಷ್ಯನ ಸೇನೆ ಬಂದು ಕರ್ಮ ಮಾಡೋ ಅಧಿಕಾರತೆ ಕರ್ಮ ಮಾಡ. ಪ್ರಾರಬ್ಧಕರ ಅಧಿಕಾರ ಪ್ರಾರಂಭ ಹುಟ್ಟಿ ಬಂದದೆ. ಆದ್ದರಿಂದ ಕರ್ಮ ಮಾಡ. ಯಾವ ಸಹಸ್ರ ಕವಚ ಎದುರಿ ಬಂದು ನಿಂತಾನೋ ನಿಂದ
ಪಾಯಕ್ಕೆ ಅವನ ಕವಚ ಇಳಿಸುದು ಅದಕ್ಕಿದ್ದು ಒಂದು ಮಾಡ ಅಂತ ಅರ್ಜುನ ಕುರಿತು ಪರಮಾತ್ಮ ಹೇಳಿರುವಂತವನಾಗ್ಯಾನ. ಆಮೇಲೆ ಮಾ ಫಲೇಶು ಕದಾಚನ, ಫಲಗಳಲ್ಲಿ ಅಧಿಕಾರ ಬೇಡ. ಫಲಗಳಂದ್ರೆ ಯಾವುವು, ಎಷ್ಟು ಫಲಗಳನ್ನ ಗೀತಾದ ಫಲ ಹೇಳ್ಯಾರು ಅಂತ ಕೇಳಿದ್ದಾರೆ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನ ಪ್ರೇತೆ ನತು ಸನ್ಯಾಸಿನ ಕ್ವಚಿತ್. ಅನಿಷ್ಟ, ಇಷ್ಟ ಮತ್ತು ಮಿಶ್ರ ಅಂತ ಕರ್ಮಫಲಗಳೆಷ್ಟವು? 3 ಪ್ರಕಾರ ಕರ್ಮಫಲಗಳು. ಇಷ್ಟ ಫಲ, ಅನಿಷ್ಟ ಫಲ ಮತ್ತು ಮಿಶ್ರ ಫಲ. ಇಷ್ಟ ಫಲ ಅಂದ್ರೆ ಯಾವುದಕ್ಕಂತಾರು? ಇಷ್ಟ ಅಂದ್ರೆ ಬೇಕಾದದ್ದು, ಅನಿಷ್ಟ ಅಂದ್ರೆ ಬ್ಯಾಡಾದದ್ದು, ಮಿಶ್ರ ಅಂದ್ರೆ ಬೇಕು ಬೇಡಗಳಿಂದ ಕೂಡಿಕೊಂಡದ್ದು. ಸುಖವಾದು ಇಷ್ಟವೆನಿಪುದು, ದುಃಖವಾದು ಅನಿಷ್ಟವೆನಿಪುದು ಪರಮಾಣುಗಳು ಶ್ರೀಮನಿಸಿ ಉಣಂದಾರ. ಸುಖ ಏನೈತಿ ಇಷ್ಟ ಅನಿಸ್ತೈತಿ, ದುಃಖ ಏನೈತಿ ಅನಿಷ್ಟ. ಇಷ್ಟ ಅಂದ್ರೆ ಬೇಕು ಅನ್ಸುದು. ಯಾವ್ದು ಬೇಕು ಅನ್ಸತ್ರಿ? ಏನೋ ಪ್ರವಚನಕ್ಕೆ ಯಾಕೆ ಬಂದದೀವಿ? ಪ್ರವಚನ ಬಂದ್ರೆ ಸುಖ ಸಲ ಬಂದಿದೀವಿ. ಗುರಿಯಲ್ಲಿ ಐತಂದ್ರೆ ಸುಖದಾಗ ಪ್ರವಚನ ಸಾಧನ ಆಗೈತಿ. ದೇವ್ರು ಯಾಕೆ ಬೇಕಾಗ್ಯಾನೋ? ದೇವ್ರ ಫಲ ದೇವ್ರ ಬೇಕಾಗೇನಂದ್ರೆ ಯಾವ ಬೇಕಾಗಿಲ್ಲ. ದೇವ್ರ ಬೇಕಾಗಿಲ್ಲ ನಮ್ಗೆ ಯಾಕೆ? ದೇವರ ಸುಖ ಸ್ವರೂಪದ ಅನಂತ ನಮ್ಗೆ ದೇವ್ರ ಬೇಕಾಗಿ. ನಮ್ಗೆ ಸುಖ ಬೇಕಾಯ್ತ ದೇವ್ರ ಬೇಕಾಗ್ಯಾನ. ದೇವ್ರ ಫಲ ದೇವ್ರ ಬೇಕಾಗಿಲ್ಲ. ಅದಕ್ಕಾಗಿ ಗುಡಿಗಾರು ಹೋಗೋರೆಲ್ಲ ಯಾಕೆ ಹೋಗ್ತಾರ ತಿಳ್ಕೊಂಡ್ರ ನೀವು? ದೇವ್ರ ಫಲ ದೇವ್ರಿಗೆ ಹೋಗಿಲ್ಲ. ದೇವ್ರ ಫಲ ದೇವ್ರ ಬಂದ್ ಮನಿ ನಿಮ್ ಮನ್ಯಾಗ ಕೊಡುತ್ತ ನಡಿಯತ್ತಂದ್ರ ಯಾರ ಮನಿ ಗುಡಿ ಮಾಡಿ ಹೋಗೋಗುತ್ತೆ ಜೋರ ಕೈ ಎಲ್ಲ ಮನೆ ನೀನು ಆಡ್ದು ಬಿಡ್ತಿದ್ವಿ ನಾವು. ಸುಖ ಸ್ವರೂಪದ ಅನಂತ ಬೇಕಾಗ್ಯಾನ. ಸರ್ವ ಸುಖಕ್ಕೆ ಆಗರ ಬಾಪರ ಕುಮ ದೇವಿ ಹೋದ. ಸರ್ವ ಸುಖದ ಸಾಗರ ಪರಮಾತ್ಮವನಂತ ನಮ್ಗೆ ದೇವ್ರು ಬೇಕಾಗ್ಯಾನ. ಹೊರತಾಗಿ ದೇವ್ರ ಸಲುವಾಗಿ ದೇವ್ರು ಬೇಕಾಗಿಲ್ಲ, ಸುಖದ ಸಲುವಾಗಿ ದೇವ್ರು ಬೇಕಾಗ್ಯಾನ. ಸುಖ ಬೇಕಾಗೈತೆ ದೇವ್ರು ಬೇಕಾಗ. ಸುಖ ಸ್ವರೂಪ ಅಂತ ದೇವ್ರಿಗೆ ನಾವು ಅವನು ಬೈಕೆ ಮಾಡೋರಾಗಿದೀವಿ. ಇಷ್ಟ ಅಂದ್ರೆ ಬೇಕಾದ್ದು, ಅನಿಷ್ಟ ಅಂದ್ರೆ ಬ್ಯಾಡಾದದ್ದು, ಇಷ್ಟ ಬೇಕು ಬೇಡಗಳಿಂದ ಕೂಡಿದ್ದಕ್ಕನೆ ಮಿಶ್ರ ಫಲ ಅಂತ ಕರೆಯುವಂತವರಾಗ್ಯಾರ. ಆ ಪರಿವಣದಿಯ ಜೀವರ ಬಾಳು, ಈ ಪರಿಭೋಗವ ನೀವುದು ಕೇಳು, ಬೆಳಗುವುದಿಂದ್ರಿಯ ಪ್ರತಿ ವಿಷಯವನ್ನು ಬಳಿ ಬಿಡಿದಾರೆಯುವುದು ಮನಾದನು. ಮತಿ ನಿಶ್ಚಯದಿಂದ ಅವರ ಆಕೃತಿಯ ಪ್ರತಿಕರಿಸಲು ಚಿತ್ತವೆ ತನ್ಮತಿಯ ಧರಿಸಲದನ್ನು ಸಮ್ಮತ ಓದುತ್ತಾನು, ಮೆರಿಸೆಮುಗಳಿಸುವ ದುಃಖಿಯುತ್ತಾನು. ಎನನೊಡನವನ ಅಧ್ಯಾಸ ಬಡಿದು ಘನ ವಿಪರೀತ ಜ್ಞಾನವಿಡಲು ನೀನಿಗೆ ಹರಿಯುವುದು ಭೋಗವಿನಕ್ಕೂ ಸುಮ್ಮತಿಯನ್ನು ಖುಷಿಯಾಕು. ಕೆಲವೇ ಸುಖ, ಕೆಲವೇ ದುಃಖ. ಯಾರಲ್ಲಿ ಅನುಕೂಲದಲ್ಲಿ ಸುಖ ಕಾಣ್ತೈತಿ, ಎಲ್ಲಿ ಪ್ರತಿಕೂಲ ದುಃಖ ಕಾಣ್ತೈತಿ. ಅನುಕೂಲ ವೇದನೆಯು ಸುಖಂ, ಪ್ರತಿಕೂಲ ವೇದನೆಯು ದುಃಖಂ. ಅನುಕೂಲ ಯಾಕಂದ್ರೆ ಸುಖ, ಪ್ರತಿಕೂಲ ಯಾಕಂದ್ರೆ ದುಃಖ. ಇದು ಉದಾಹರಣೆ. ಇಬ್ಬರು ಮಂದಿ ಗೆಳೆಯರು, ಅದ್ರಾಗ ಒಬ್ಬ ಗೆಳೆಯ ರೋಗ ಇಷ್ಟ ಆಗಿದ್ದ. ಆ ರೋಗದಿಂದ ಅದ ಹಸೆಯಿಂದ ಎದ್ದು ಬಂದ ಕುಂತಿದ್ದ. ಇನ್ನೊಬ್ಬ ಪೈಲ್ವಾನ್ ನೇಟಗಟ್ಟ. ಇಬ್ರು ಕೂಡಿ ಭೇಟಿ ಆದ್ರು, ಮಾತಾಡಕೋತ ವಾಕಿಂಗ್ ಮಾಡಿದ್ರು. ನೋಡಿ ತಿಳ್ಕೊಂಡು ವಾಕಿಂಗ್ ಅಂತ ಹಾಡ. ಊರು ಬಿಟ್ಟು ಸುಮಾರು 1-2 ಕಿಲೋಮೀಟರ್ ಹೋಗಿರ್ಬೇಕು. ಹೋದ ಮೇಲೆ ಇವ ಆರಾಮ ಏನೂ ಇದ್ದಿಲ್ಲ, ಈಗ ಆರಾಮಾಗಿ ಬಂದಿದ್ದ. ಅವ್ನ ಪೇಷಂಟ್ ಇದ್ದಂತ ಆ ಮಿತ್ರ. ಅವ ರೋಡ್ ಸೈಡ್ನಾಗ ಒಂದು ಕಾಣದ ಬ್ರಿಡ್ಜ್, ಆ ಬ್ರಿಡ್ಜ್ನಾಗ ಕುಂತಾವ. ಮತ್ತ ಅವ್ನ ಪೈಲ್ವಾನ್ ಅಂತ ಇದ್ದಾನ. ಇನ್ನೊಂದು ಸ್ವಲ್ಪ ಹೀಗೆ ಸುತ್ತಾಗಿ ಬರ್ತಾನು, ಇಲ್ಲೇ ಕುಂಡ್ರತ್ತಂದ ಕುಂತಾವ. ಹೀಗೆ ಸುತ್ತಾಗಿ ಬರೋದ್ರಾಗ ಮಾವಿನ ತೋಟ, ಮಾವಿನ ಗಿಡಗಳು ಇರ್ತಕ್ಕಂಥ ತೋಟ. ಆ ತೋಟ ತಿರುಗಾಡಕ್ ಹೋಗ್ತಿನಾಗ ಅಲ್ಲಿ ಏನಾಯ್ತು ಅಂದ್ರೆ ಆ ಎಲೆಗಳ ರಾಶಿ ಸಂಗ್ರಹ ಆಗಿತ್ತು. ಅಲ್ಲಿ ಹೋದ. ಹೋಗಿ ಹೀಗೆ ನೋಡಿದಾಗ ಏನಾಯ್ತು ಅನ್ನೋ ದೃಷ್ಟಿಗೆ ಆ ಎಲೆಗಳ ಮಧ್ಯದ ಕೊಡ ಕಂಡಿ. ಈ ಕೊಡ ಯಾವ್ದು ಗೊತ್ತಿ ಏನಾಯ್ತು ತಿಳ್ಕೊಂಡು ಹೋಗೋರ್ಕ ಆ ಎಲ್ಲ ಎಲೆಗಳನ್ನು ಸರಿಸಿ ಕೊಡ ಕಡೆಗೆ ತಗೊಂಡ. ಅದ್ ನೋಡ್ತಾನ. ಕೊಡದಾಗ ಏನ್ ತುಂಬಿದ್ರಿ? ಎಕ್ಕರ, ಟಿಕ್ಕಿ, ಪುತ್ತಳೆ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಎಲ್ಲಾ ಸಾಮಗ್ರಿ ಬರಗೈ ತುಂಬಿದ. ಅದನ್ನು ಕಂಡ ಅವ ಏನಂದ ರೋಡ್ ಮ್ಯಾಗ ಕೂತಂತ ಗೆಳೆಯನಿಗೆ, ಮಿತ್ರ ನಂದು ಭಾಗ್ಯ ಇವತ್ತಿನ ದಿವಸ ತೆಗಿತ್ ನೋಡಪ್ಪ. ಗಾಡೆಸ್ ಆಫ್ ಫಾರ್ಚೂನ್ ಹೆಲ್ಪ್ ಮಳ್ಳ ನನ್ನ ಮ್ಯಾಗ ದೇವತೆ, ಭಾಗ್ಯ ದೇವತೆ ಖುಷಿ ಆಗ್ಯಾಳು ಅಂತ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಕೊಡ ತೆಗೆದು ನೋಡಾಯ್ತೆ. ಇವ್ ರೋಡ್ ಮ್ಯಾಗ ಕೂತಾಗ ಇವ್ ಕಾಣಾಯ್ತು, ಕೊಡ ಕಾಣ ಆಗ್ತೈತೆ, ನಾ ಭಾಗ್ಯನ ಆಯ್ತೆ ಅಂತ. ಒಳಗೆ ಏನಿರ್ಬೇಕು ಗೊತ್ತ ಹಚ್ಚಿವೇನಂದ ಅಂತ ಕೇಳಿ ರೋಡ್ ಮ್ಯಾಗ ಕೂತಾವ. ಮಿತ್ರ ಅಂದ. ಯಾಕಪ್ಪ ಅಂತ ಕೇಳಿದವ್. ಅವಾಗಂತಾನು ನನ್ನ ಭಾಗ್ಯ ಬೇಡಪ್ಪ, ನಮ್ಮ ಭಾಗ್ಯನ್ನು ಅಂದ. ಏನಂದ್ರೆ ನನ್ನ ಭಾಗ್ಯ ತೇತನೆ ಹೋಗ್ಬೇಡಪ್ಪ, ಏನನ್ನು ನಮ್ಮ ಭಾಗ್ಯ ಅನ್ನು ಅಂದವ್. ಅಂದ್ರೆ ಏನಂದಂಗಾತ್ರಿ? ಲೇಟ್ ಮೀ ಹ್ಯಾವ್ ಎ ಶೇರ್ ಇನ್ ಇಟ್. ಆದ್ರೆ ಅದೇನಲ್ಲಿ ಭಾಗ
ನನಗೂ ಇರ್ಲಿ ನಮ್ದು ಭಾಗ್ಯ ಅನ್ನೂ ಅಂದ. ಅವಾಗಂದವ ಸೆಟ್ಟೆ ಅಂದವ, ಒಡ ನನಗ್ ಸಿಕ್ಕತಿ ನನ್ನ ಭಾಗ್ಯ ನೋಡ್ರಿ, ನಮ್ಮ ಭಾಗ್ಯ ಅನ್ನಂಗಿಲ್ಲ ಅಂದ. ಮತ್ತೆ ಹೆಜ್ಗಡೆ ತಕರ ಮಾಡಿದ್ರೆ ಮೊದಲು ರೋಗಿ ಮನುಷ್ಯ ಅವು ಪೈ ಒಣ ಬುದ್ಧಿ ಬಿದ್ದರೆ ಕೆಲಸ ಅದೇ ಇವಾಗ ಪಾಪ ತುಂಬಾ ಮುಖ ಕೆಟ್ಟ ಮಾಡ್ಕೊಂಡ ಮತ್ತೆ ಆಗ್ಲಿಪ್ಪ ಅಂತಂದ. ಈ ಹೆಗಲಿನ ಕೊಡ ಇಟ್ಟುಕೊಂಡ ಇಬ್ರು ಕೂಡಿ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ರು ಎದುರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಯಿ ತಗೊಂಡು ಬರ್ತಿದ್ರು ನೋಡ್ರಿ. ಅದ ಮೊದಲ ದಿವಸ ದೊಡ್ಡ ಸಿರಿವಂತರ ಮನೆ ತುಡುಗಾಗಿ ಬಿಟ್ಟಿತ್ತು. ಆ ತುಡುಗಾದ ಸಾಮಗ್ರಿಗಳನ್ನು ಸಂಶೋಧನೆ ಮಾಡೋ ಸಲುವಾಗಿ CID ನಾಯಿಗಳು ತಗೊಂಡ್ ಬರ್ತಿದ್ರು. ಎದುರು ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತಿರುವುದನ್ನು ಕಂಡು ಬಿಟ್ಟ ಇವೇನಂತಾನು ಕೊಡ ಹೆಗಲ್ ಇಟ್ಕೊಂಡವ ಮಿತ್ರ ಅನ್ನವ. ಏನಪ್ಪಾ ಗೆಳೆಯ ಅಂತಂದಿವ, ಇದೇನ್ ನಮ್ಗ ಸಂಕಟ ಬಂತಪ್ಪ ಅಂತಂದ. ಅವಾಗ ದೋಸ್ತ ಅಂದವ, ಮಿತ್ರ ನಾವು ನಮಗನಾಕ್ ಹೋಗದಾಡಪ್ಪ. ಯಾಕ ಅವಾಗ ಮೊದಲ ನಮಗ ಅನ್ನೊಂದಾಗಲಿ ನಮಗಂದಿದ್ದಂದ್ರ ಈಗ ನಮಗ ಅಂತೀನಿ, ನೀ ಅವಾಗ ನಮಗಂದಿಲ್ಲ ನನಗಂದದಿ. ಈಗ ಯಾರು ಹೇಳ್ಕೋ ನನಗ ಸಂಕಟ ಬಂತ ಕೊಡು, ನಮಗ ಸಂಕಟ ಬರುತ್ತೆ ನಾಕ್ ಹೋಗದ. ಯಾಕೆ ಸಂಕಟ? ನೀವೇ ಸಂಕಟ, ನನಗೆ ಸಂಕಟ ಇಲ್ಲ. ಈಗ ನಮ್ ವಿಚಾರ ಮಾಡೋ ಮಾತು ಎಷ್ಟೈತಿ, ಆ ಕೊಡದಾಗ ಸುಖ ಆಯ್ತು ದುಃಖ ಐತಿಯೋ, ಸಂತೋಷ ಐತಿಯೋ ಶಾಂತಿ ಐತಿಯೋ, ಯಾವ್ದೈತಿರಿ? ದುಃಖ ಅಡ್ಡಿ ಎರಡು ಕೊಡಗನೈತ್ರಿ ದುಃಖ. ದುಃಖ ಕೊಡದಾಗಿದ್ದ ಖರೆ ಜರಾದದ್ದಾದ್ರೆ ಆ ಕೊಡ ಪ್ರಪ್ರಥಮ ಕಂಡಾಗ ಏನಂತಿದ್ದ, ಇಲ್ಲೇನು ಸಂಕಟ ಐತಿಪ್ಪ ಗೆಳೆಯ, ಇಲ್ಲಿ ಒಂಟು ಹೋಗು ನಡಿಪ ಉಸಾಗರ ಜಾಡ ಅಂತೀನಿ. ಹೆಂಗೈತಿ ಅಂತೀರಿ? ದುಃಖ ಇದ್ದಾಗ ಮೊದಲು ಕಂಡಾಗ ಸಂತೋಷ ಹೆಂಗೈತಿ. ಸಂತೋಷ ಇದ್ದದ್ದೇ ಖರೆ ಆದದ್ದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡಾಗ ಸಂಕಟ ಬಂತಪ್ಪ ಅಂತ ಯಾಕಂತಿದ್ದ? ಅದಕ್ಕೆ ಸಂಕಟ ಸಂತೋಷ ಐತವ್ರಾಗೆ ಎರಡೂ ಕೂಡ ಐತಿ ಅಂತ ಹಿಂಗಾಗಿ ತಿಳ್ಕೊಡ್ರಿ ನೀವು. ಆ ಪಾಸಿಬಿಲಿಟಿ ವಿಚಾರ ಮಾಡಿ ನೋಡಕ್ ಅಡ್ಡಿಲ್ಲ. ಮೊದಲು ಕೊಡಕಂಡಾಗ ನನಗೆ ಸಂತೋಷ ಸಂಕಟ ಎರಡೂ ಆಗಕೈತಪ್ಪ ಗೆಳೆಯ ಅಂತ ಅಂತಿದ್ದ, ಎಂದಿಲ್ಲ. ಹಂಗಾಗಿ ಬಾಧಿದ್ದವೂ ಇಲ್ಲ. ಅವೆರಡು ನಮ್ಮ ಅನುಕೂಲ ಪ್ರತಿಕೂಲ ನ್ಯಾಯ ಅದನ್ನ ಆರೋಪ ಮಾಡಿ ನೋಡ್ರಿ. ಆರೋಪಿತವಾದ ವಾಸ್ತವಿಕ ಅದ್ರಾಗಿಲ್ಲ. ವಿಚಾರ ಮಾಡ್ರಿ ನೀವು. ಪೇಪರ್ದಾಗ ಸುದ್ದಿ ನೀವು ನೋಡ್ತಾ ಇದ್ರಿ, ಓದ್ತಾ ಇದೀರಿ. ಫ್ರಂಟ್ ಪೇಜ್ದಾಗ ಏನ್ ಬಂದಿತ್ತಂದ್ರ, ಸಚ್ ಪರ್ಸನ್ ಇಸ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಸಚ್ ಲೇಡಿ. ಎಂತ ಗಂಡ ಮಗ ಎಂತ ಹೆಣ್ಮಗ ಕೂಡ ಲಗ್ನವಾಗುತ್ತಾನೆ ವೆಡ್ಡಿಂಗ್ ಅಂತ ತಿಳ್ಕೊಂಡು ಹೆಡ್ಡಿಂಗ್ ಕೊಟ್ಟು ಫೋಟೋ ಸಮೇತ ಕೊಟ್ಟಿರ್ತಾರೆ. ಇದೇನು ಫ್ರಂಟ್ ಪೇಜ್. ಲಾಸ್ಟ್ ಪೇಜ್ ತೆಗೆದು ನೋಡಿದ್ರೆ ಏನಿರ್ತೈತೆ ಅಂದ್ರೆ, ಸತ್ಯ ಪರ್ಸನ್ ಇಸ್ ಗೋಯಿಂಗ್ ಟು ಟೇಕ್ ಡೈವೋರ್ಸ್ ಸತ್ಯನೇ. ಹಿಂತಿಂತ ಪುರುಷ ಹಿಂತಿಂತ ಹೆಣ್ಮಗ ಕೂಡ ಏನ್ ತಗೊಳಕ್ ಹೊಂಟಾನವ? ಸೋಡ್ಚೀಟಿ. ಮೊದಲಿನಾಗ ಮದುವಿ, ಕಡಿ ಪೇಜಾಗ ಸೋಡ್ಚೀಟಿ. ಹಿಂಗ ಈಗ ಮದುವೆಯಾಗ ಸಂತೋಷ ಐತೋ ಏನ್ ಸೋಡ್ಚೀಟಿಯಾಗ ಸಂತೋಷ ಐತೋ? ಏನ್ರಿ? ಮದುವೆಯಾಗ ಸಂತೋಷ ಐತಿ ಇವ್ರು ಹೇಳ್ತಾರ. ಅವ್ರು ಸೋಡ್ಚೀಟಿ ಅವ್ರ ಏನಂತಾರೋ ಅಂತಂದ್ರ, ಅವಂತಾನು ಯಾವಾಗ ಈಕಿ ಶರ್ರಗ ಹರಿತನೋ ಅವಾಗ ಸಮಾಧಾನ ಅವಂತ. ಆಕೆ ಏನಂತ ಓದ್ತದಾದ್ರೆ ಯಾವಾಗ ಇವನು ಮಾರಿ ಮಂಡಿ ಏಸಿ ಬರ್ತನೋ ಅವಾಗ ಸಂತೋಷ. ಅನುಕೂಲ ಪ್ರತಿಕೂಲ ಇಷ್ಟ ಅರಿಷ್ಟ. ಕಡಿ ಪೇಜ್ ಸುದ್ದಿಯಾಗ ಅವ್ರು ಬಿಡುವಲ್ಲೇ ಸಂತೋಷ ಐತಿ, ಮೊದಲಿನ ಪೇಜ್ದಾಗ ಆಗುವಲ್ಲೇ ಸಂತೋಷ ಐತಿ. ಆಗುವಲ್ಲಿ ಸಂತೋಷ ಐತಿಯೋ ಏನು ಬಿಡುವಲ್ಲಿ ಸಂತೋಷ ಐತಿಯೋ, ಅಥವಾ ಅನುಕೂಲ ಕಂಡಾಗ ಸಂತೋಷ ಪ್ರತಿಕೂಲ ಕಂಡಾಗ ದುಃಖ ಐತಿಯೋ? ಆಗಾಗನು ಸಂತೋಷ ಇಲ್ಲ, ಅಗಲಾಗನು ಸಂತೋಷ ಇಲ್ಲ. ಅಗಲಾಗ ಸಂತೋಷ ಯಾವತ್ತು ಮದುವೆ ಆಗದ ಬಿಡ್ತಿದ್ರು, ಮತ್ತ ಅಗಲದ್ರಾಗ ಸಂತೋಷ ಇದ್ರೆ ಮದುವೆ ಆಗದ ಬಿಡ್ತಿದ್ರು, ಮದುವೆ ಆಗೋದ್ರಾಗ ಸಂತೋಷ ಇದ್ರೆ ಆಗದ ಬಿಡ್ತಿದ್ರು. ಎರಡು ನಡೆದ ಮೇಲೆ ಎಲ್ಲಿವರೆಗೆ ಅನುಕೂಲ ಕಂಡ ಸಂತೋಷ ಕಂಡತಿ, ಎಲ್ಲಿ ಪ್ರತಿಕೂಲ ಕಂಡ ದುಃಖ ಕಂಡತಿ. ಅದಕ್ಕೋಸ್ಕರವಾಗಿ ಇಷ್ಟ ಅನಿಷ್ಟ ಮಿಶ್ರ, ಸುಖ ಇದು ಇಷ್ಟ, ದುಃಖ ಇದು
ಅನಿಷ್ಟ ಸುಖ ದುಃಖ ಮಿಶ್ರಿದುದು ಇಲ್ಲಿ ಸುಖ ದುಃಖ ಕುಡಿದು ಮಿಶ್ರ. ಮೊದಲು ಸುಖ ಕಾಣ್ತ ಮದುವಾಗ, ನಂತರ ಜಗಳ ಅದ್ದಾಗ ಸ್ವಲ್ಪ ಸ್ವಲ್ಪ ಸುಖ ಸ್ವಲ್ಪ ದುಃಖ ಆಗಿಬಿಡ್ತು, ನಂತರದಲ್ಲಿ ಕೈ ಬಿಟ್ಟಾಗ ಬೇಸಾಕೈತದು ಸೋಚಿಟ್ಟು ಪಾಟ್ಬಿಟ್ಟ. ಹಾಗೆ ಈ ರೀತಿ ವ್ಯವಸ್ಥೆ ಇದು ಕಂಡು ಬರ್ತೈತಿ. ಅದಕ್ಕೆ 3 ಫಲಗಳು ಯಾವ್ದ್ರಾಗ ನಾವು ಅರ್ಜುನ ಅಂತ ಕೇಳಿದ್ರೆ ಕರ್ಮಕ್ಕ ಈ 3 ಫಲಗಳಿರುತ್ತವೆ. ಬರೀ ಅಷ್ಟೇ ಹೇಳಿದಲ್ಲಿ ಕಡಿಯ 18-12 ಶ್ಲೋಕದಲ್ಲಿ ಹೇಳಿದಂತ ಮಾತ ಮಧ್ಯದಲ್ಲಿ ಕೂಡ ಶುಭಾಶುಭ ಫಲೇರೇವ್ ಮೋಕ್ಷಸೇ ಕರ್ಮ ಬಂಧನೈಹಿ. ಅರ್ಜುನ ಶುಭ ಫಲ ಅಶುಭ ಫಲ ಶುಭಾಶುಭ ಫಲ, ಶುಭ ಫಲನ ಇಷ್ಟ ಅಶುಭ ಫಲ ಅನಿಷ್ಟ ಶುಭಾಶುಭನ ಮಿಶ್ರ. ತ್ರಿವಿಧ ಫಲ ಗೀತದ ಮದುವೆ ಕರ್ಮದ ಫಲಗಳದಾವೆ. ಮತ್ತೆ ಪ್ರಾರಂಭ ಅರ್ಜುನ ಎಷ್ಟು ಫಲ ತಿರಸ್ಕಾರ ಮಾಡಿದ? ತ್ರಿವಿಧ ಫಲ ತಿರಸ್ಕಾರ ಮಾಡಿದ. ನರಕೇ ನಿಯತಂ ವಾಸಃ ಓಬತ್ ಮಹತ್ ಪಾಪಂ, ಭಯಂಕರವಾದ ಪಾಪ ಪರಮಾತ್ಮ ಇದೆ, ನರಕದಾಗ ವಾಸ ಆಗತಿ, ಅದು ಕೂಡ ಬ್ಯಾಡ ಅಂತ. ಅಷ್ಟಾದ ಸುರಾನಾಮ ಪಿಚಾಧಿಪತ್ಯಂ, ಅನಿಷ್ಟ ಫಲ ಯಾವುದು? ನರಕವಾಸ. ಸುರಾನಾಮ ಪಿಚಾಧಿಪತ್ಯಂ, ದೇವತೆಗಳನ್ನು ಒಡೆತನ, ಇದೇನಿದು? ಇಷ್ಟ ಫಲ. ದೇವತೆ ಒಡೆತನ ಇಷ್ಟ ಫಲ. ಇನ್ನು ಅವಾಕ್ಯ ಭೂಮಾವಸ ಪತ್ನ ವೃದ್ಧಂ ರಾಜ್ಯಂ, ನಿಷ್ಕಂಟಕವಾದ ಸಂಪತ್ತು ಭರಿತವಾದ ರಾಜ್ಯ ಕೊಟ್ಟರು ಬೇಡ ಅಂತ. ನಿಷ್ಕಂಟಕ ಸಂಪತ್ತು ಭರಿತ ಇದನ್ನ ಯಾಕೆ ಜೋಡಣೆ ಮಾಡಿದ್ರು ಅಂದ್ರೆ ಈ ಪ್ರಪಂಚ ಇವುಗಳಿಂದ ಕೂಡ್ಕೊಂಡೈತಿ. ಒಂದಿಲ್ಲ ಕೊರತೆ ಇರ್ತತಿ, ಒಂದಿಲ್ಲ ಸಂಕಟ ಇರ್ತಾವು. ಆದ್ರಿಂದ ಅವುಗಳನ್ನು ತೆಗೆದು ಕೊಟ್ಟ ಅಂದ್ರೆ ಮಿಶ್ರ ಫಲದಾಗ ಅನಿಷ್ಟ ಫಲವನ್ನು ತೆಗೆದು ಪಡೆದು ಹಾಕಿ ಇಷ್ಟ ಫಲವನ್ನು ಮಾತ್ರ ಕೊಟ್ಟರು ಕೂಡ, ರಾಜ್ಯ ಕೊಟ್ಟರು ಕೂಡ ಆ ಸುದ್ದಿ ಬೇಡ. ನಮಗೇನ್ ಹೇಳ್ತದಂದ್ರೆ ಇಲ್ಲಿ ಮಿಶ್ರ ಫಲ ದ್ಯೋತನಿಲೆ. ಅದಕ್ಕೆ ತ್ರಿವಿಧ ಫಲೇಶು ಫಲಕರ್ತ, ತ್ರಿವಿಧ ಫಲಗಳು. ಆ ತ್ರಿವಿಧ ಫಲಗಳಲ್ಲಿ ಅರ್ಜುನನಿಗೇನೆ ಬೇಡ? ಅಧಿಕಾರ ಬೇಡ. ನೀ ನರಕ ಬೇಡತ್ತಿಲು, ಅದು ಬೇಡ ಕಬುಲ. ನೀ ಹೊರಗೆ ಬೇಡತ್ತಿಲು, ಅದು ಬಿಟ್ಟು ಬಿಡು. ಮಿಶ್ರ ಫಲ ಬೇಡತ್ತಿಲು, ಬಿಟ್ಟು ಬಿಡು. ಕರ್ಮ ಬಿಡಾಕ ಬರಂಗಿಲ್ಲ, ಕರ್ಮ ಬಿಡಾಕ ಬರಂಗಿಲ್ಲ. ಫಲನೇ ಬಿಡಬಹುದು. ಎಷ್ಟು ಅನಿಷ್ಟ ಮಿಶ್ರ ತ್ರಿವಿಧ ಫಲಗಳನ್ನ ಬಿಡಬಹುದು. ಆ ಫಲಗಳ ತಪ್ಪಬೇಕಾದ್ರೆ ಏನ್ ಮಾಡ್ಬೇಕಾಗ್ತೈತೆ ಅಂತ ಕೇಳಿದ್ದಾದ್ರೆ ಮಾ ಕರ್ಮ ಫಲ ಹೇತುರ್ಭೂಹು, ಕರ್ಮ ಫಲಕ್ಕೆ ಹೇತು ಆಗಬೇಡ. ಕರ್ಮ ಫಲದ ಹೇತು ಎದುರಾಗೈತಿ. ಹೇತು ಅಂದ್ರೆ ಕಾರಣ, ಫಲದ ಕಾರಣ. ಕರ್ಮ ಫಲದ ಕಾರಣ ಯಾವ್ದ್ರಾಗೈತಿ? ಯಾವ್ದ್ರಾಗೈತ್ರಿ? ಅಪೇಕ್ಷೆದಾಗೈತಿ, ಇಚ್ಛಾದಾಗೈತಿ, ಬಯಕೆಯಲ್ಲಿ ಐತಿ ಅಂತ ತಿಳ್ಕೊಂಡ ಈ ಪೂರ್ವದಲ್ಲಿ 400 ಮನೆ ಬರ್ಕೊಂಬಂದು ಇದೇ ರೀತಿ ಅರ್ಥ ಬರ್ಕೊಂಬಂದ. ಏನಂದ್ರೆ ಅಪೇಕ್ಷೆ ಬೇಕೆ ಇಚ್ಛೆಯಲ್ಲಿ ಕರ್ಮ ಫಲದ ವ್ಯವಸ್ಥೆಯನ್ನು ಹೇಳ್ಕೊಂಬಂದಾರು. ಪರಂತು ಇಲ್ಲಿ ವಿಚಾರ ಮಾಡೋ ಪ್ರಸಂಗ, ಬಯಕೆಯಲ್ಲಿ ಆ ಫಲದ ಕಾರಣತನ ಐತೇನು ಅನ್ನೋದು ಸ್ವಲ್ಪ ಹೊತ್ತು ನೋಡಿಬಿಟ್ಟದ್ದಾದ್ರೆ ಇದೇ ಗೀತೆಯ 18ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ಅಫಲ ಪ್ರೇಕ್ಷುನ ಕರ್ಮ ಯತ್ ಸಾತ್ವಿಕ ಮುಚ್ಯತೆ. 18ನೇದ 23ನೇ ಶ್ಲೋಕ. ಅಲ್ಲಿ ಸಾತ್ವಿಕ ಕರ್ಮ, ರಾಜಸಿಕ ಕರ್ಮ, ತಾಮಸಿಕ ಕರ್ಮ 3 ಕರ್ಮ ಭಾಗ ಮಾಡ್ಯಾರು. ಫಲದ ಅಪೇಕ್ಷೆ ಬಿಟ್ಟ ಮಾಡಿದ ಕರ್ಮಕ್ಕ ಸಾತ್ವಿಕ ಕರ್ಮ ಅಂದಾರು. ಫಲದ ಅಪೇಕ್ಷೆ ಇಟ್ಟು ಮಾಡುವ ಕರ್ಮಕ್ಕ ರಾಜಸಿಕ ಕರ್ಮ ಅಂದಾರು. ಇವುಗಳನ್ನು ಅರಿಯದೇ ತನ್ನ ಮನಬಂಧನೆ ಮಾಡಿದಕ್ಕೆ ಇದಕ್ಕೆ ತಾಮಸಿಕ ಕರ್ಮ ಅಂದಾರು. ಈ 3 ಕರ್ಮಗಳಿಗೆ 3 ಫಲಗಳವ. 14ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕರ್ಮಣ ಸುಖದಶ್ಯಾವು ಸಾತ್ವಿಕಂ ನಿರ್ಮಲಂ ಫಲಂ ರಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ. ಕರ್ಮಣ ಸುಖದಶ್ಯಾವು ಸಾತ್ವಿಕಂ ನಿರ್ಮಲಂ ಫಲಂ. ಸಾತ್ವಿಕ ಕರ್ಮ ಫಲ ಎಂತದೈತಿ ಅಂದ್ರೆ ನಿರ್ಮಲ ಫಲ ಆಯ್ತು. ರಾಜಸಿಕ ಕರ್ಮ ಫಲ ಎಂತದೈತಿ? ದುಃಖ ಫಲ ಆಯ್ತು. ತಾಮಸಿಕ ಕರ್ಮ ಫಲ ಏನೈತಿ? ಅಜ್ಞಾನ. ಈ ಅಜ್ಞಾನ ಫಲದ ಹೇತುತನ ಎದುರಾಗೈತಿ ಅಂದ್ರೆ ತಾಮಸಿಕ ಕರ್ಮದಾಗೈತಿ. ದುಃಖ ಫಲದ ಹೇತುತನ ಎದುರಾಗೈತಿ? ರಾಜಸಿಕ ಕರ್ಮದಾಗೈತಿ. ನಿರ್ಮಲ ಫಲದ ಹೇತುತನ ಎದುರಾಗೈತಿ? ಸಾತ್ವಿಕ ಕರ್ಮದಾಗೈತಿ. ಸಾತ್ವಿಕ ಕರ್ಮ ಎದಕ್ಕಂತಾರು? ಫಲ ಇಚ್ಛಾ ಬಿಟ್ಟು ಮಾಡಿದ ಕರ್ಮಕ್ಕ ಸಾತ್ವಿಕ ಕರ್ಮ ಅಂದಾರ. ಅದ್ಮೇಲೆ ಸಾತ್ವಿಕ ಕರ್ಮನು ಕೂಡ ಯಾರ ಕಾರಣ ಐತಿ ಅಂದಂಗಾತು? ಫಲ ಕಾರಣೀಭೂತ ಅಂದಂಗಾಗ್ತದೆ. ಅದಕ್ಕೆ ಫಲದ ಅಪೇಕ್ಷೆ ಬಿಟ್ಟಂದಾದ್ರೆ ಸಾತ್ವಿಕ ಕರ್ಮ ಫಲದ ಅಪೇಕ್ಷೆ ಇಲ್ಲ. ಫಲ ತಯಾರಾಗೈತಿ ಇಲ್ಲ, ಮತ್ತೆ ಹೇತು ಐತಿ ಇಲ್ಲ. ಇಲ್ಲಿ ಪರಮಾತ್ಮ ಕರ್ಮ ಹೇತು ಆಗಬೇಡ ಅಂದ್ರೆ ಬಯಕೆ ಕಾಮನೆ ಕರ್ಮ ಫಲಕ್ಕೆ ಹೇತು ಏನಿಲ್ಲ. ಮಾತು ನಾನು ದೇಹ ಇದ್ದಿಲ್ಲ ನನಗೆ ಗೊತ್ತಾಗಿಲ್ಲ. ವಿಚಾರ ಮಾಡಿ. ಫಲದ ಅಪೇಕ್ಷೆ ಬಿಟ್ಟು ಯುದ್ಧ ಮಾಡು ಅಂದದ್ದಾದ್ರೆ ಫಲದ ಇಚ್ಛೆ, ಕಾಮನೆ,
ಬಯಕೆಯನ್ನು ಬಿಟ್ಟ ಮಾಡಿದಕ್ಕ ನಾವ ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮನ ಉಪದೇಶ ಮಾಡಿದ್ದ ಇಲ್ಲಿ ಯಥಾರ್ಥವಾದ ವಿಚಾರ ಹೋಗ್ತಿತ್ತಂದ್ರೆ ನಿರ್ಮಲ ಫಲ ತಯಾರಾಗಬಾರ್ದಾಗಿತ್ತು. ನಿರ್ಮಲ ಫಲ ತಯಾರು ಮಾಡೋ ಶಕ್ತಿ ಅದಾಗೈತಿ ನಿಷ್ಕಾಮ ಕರ್ಮದಾಗೈತಿ. ನಿಷ್ಕಾಮ ಕರ್ಮ ನಿರ್ಮಲ ಫಲಕ್ಕೇನೈತಿ ಹೇತು ಐತಿ. ಇಲ್ಲಿ ಪರಮಾತ್ಮ ಅಂತ ಮಾ ಕರ್ಮ ಫಲ ಹೇತುರ್ಭೂ, ನೀ ಯಾವ ಫಲಕ್ಕೂ ಹೇತು ಆಗಬೇಡ ಅಂತ ಅಲ್ಲಿ ಪರಮಾತ್ಮ ಕಂಟಾನ. ಈ ಕಾಮನ ಬಿಟ್ಟು ಮಾಡಿದ ಕರ್ಮಕ್ಕ ನಿರ್ಮಲ ಫಲ ತಯಾರಾಕೈತಿ. ನಿರ್ಮಲ ಫಲದ ಹೇತು ಎದುರಾಗೈತಿ ಅಂದ್ರೆ ನಿಷ್ಕಾಮ ಕರ್ಮದಾಗೈತಿ. ಅದಕ್ಕೆ ಪರಮಾತ್ಮನ ಉಪದೇಶದ ಉದ್ದೇಶ ಅರ್ಜುನ್ ನಿಷ್ಕಾಮ ಕರ್ಮ ಮಾಡಿಸೋದೈತೋ ಅಥವಾ ಜ್ಞಾನ ಮಾಡಿಸಿ ತ್ರಿವಿಧ ಫಲಗಳನ್ನು ದಾಟೋದೈತೆ ಅವನ ಉದ್ದೇಶ. ನಿಷ್ಕಾಮ ಕರ್ಮ ಅಂದ್ರೆ ಯಾವಾಗ ಜ್ಞಾನಕ್ಕೆ ಪೂರ್ವದಲ್ಲಿ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಬೇಡ ಅಲ್ಲ ನನ್ನ ಉದ್ದೇಶ ಇಲ್ಲ. ಭರಪೂರ್ ಗೀತಾ ನಿಷ್ಕಾಮ ಕರ್ಮ ಹೇಳ್ತಿ. ನಿಷ್ಕಾಮ ಕರ್ಮ ಬೇಕು, ಮಾಡಲೇಬೇಕು, ಎಲ್ಲರೂ ಒಪ್ಪುವಂತ ವಿಚಾರ ಐತಿ, ಅವಶ್ಯ ಬೇಕು. ಈ ಪ್ರಸಂಗದಲ್ಲಿ ಈ ಶ್ಲೋಕದಾಗ ನಿಷ್ಕಾಮ ಕರ್ಮ ಹೇಳ್ಯಾನು ಅಥವಾ ಜ್ಞಾನೋತ್ತರ ಕರ್ಮ ಹೇಳ್ಯಾನು. ಹಿಂದಿನ ಶ್ಲೋಕದ ಒಂದು ಮಾತು ತ್ರೈಗುಣ್ಯೋ ಭವ ಅರ್ಜುನ. ಅರ್ಜುನ ಏನಾಗ ನೀನು ಗುಣಗಳಿಗೆ ನೀರು ನಿಲ್ಲುವಂತವನಾಗು. ಹಿಂದಿನ ಶ್ಲೋಕದ ಬಂದ ವಿಚಾರ ಈ ಏನು ಕರ್ಮಣ್ಯವಾಗಿ ಶ್ಲೋಕ ಹಿಂದಿನ ಬಗ್ಗೆ ಬಂದ ವಿಚಾರ. ಗುಣಗಳಿಗೆ ಅತ್ಯತನಾಗು. ನಿಸ್ತ್ರೈಗುಣ್ಯ ನಿಷ್ಕಾಮ ಕರ್ಮ ಇದು ನಿಸ್ತ್ರೈಗುಣ್ಯ ಹೇಳ್ತೈತೋ ಅಥವಾ ನಿರ್ದ್ವೈಗುಣ್ಯ ಹೇಳ್ತೈತಿ. ಇದು ನಿಷ್ಕಾಮ ಕರ್ಮ ಇದು ಎರಡು ಗುಣಗಳದಾಯ್ತು. ಯಾವ್ದನ್ನ ತಾಮಸಿ ಗುಣದಾಯ್ತು, ರಾಜಸಿ ಗುಣದಾಯ್ತು. ಸಾತ್ವಿಕ ಗುಣ ದಾಟು ಶಕ್ತಿ ಇದ್ರಾಗ ಐತೇನೋ. ಸಾತ್ವಿಕ ಗುಣವನ್ನು ದಾಟು ಶಕ್ತಿ ನಿಷ್ಕಾಮ ಕರ್ಮದಾಗ ಐತೇನೋ. ನಿಷ್ಕಾಮ ಕರ್ಮ ಸತ್ತು ಭರಿತನಾಗಿ ಮಾಡ್ತೈತಿ, ನಿರ್ಮಲ ಫಲ ಉಂಟು ಮಾಡ್ತೈತಿ. ಪರಮಾತ್ಮ ಉದ್ದೇಶ ಎಲ್ಲೈತಿ? ಮೂರು ಗುಣ ದಾಟಿಸೋದೈತಿ. ಸತ್ತು ಗುಣ ಭರಿತನಾಗಿ ಮಾಡೋದಿಲ್ಲ. ಆ ಗುಣವನ್ನು ದಾಟು ಉದ್ದೇಶ ಪರಮಾತ್ಮನಿರುವಂತದ್ದಾಗೈತಿ. ಅಂತ ಮುಂದಿನ ಶ್ಲೋಕದಲ್ಲಿ ಬುದ್ಧಿಯುಕ್ತೋ ಜಹಾತಿಯ ಉಭಯ ಸುಕೃತ ದುಷ್ಕೃತೆ. ಸುಕೃತ ದುಷ್ಕೃತ ಎರಡವುಗಳನ್ನು ಮೀರಿ ನಿಲ್ಬೇಕಂತ. ಸುಕೃತ ಫಲ ಏನಂತತಿ? ಪುಣ್ಯ. ಅದಕ್ಕೇನೈತಿ? ಇಷ್ಟ ಫಲ. ದುಷ್ಕೃತ ಫಲ ಏನೈತಿ? ಅನಿಷ್ಟ ಫಲ. ಉಭಯ ಸುಕೃತ ದುಷ್ಕೃತ ಎರಡು ಕೂಡಿ ಮಾಡಿದಾಗ ಮಿಶ್ರ ಫಲ. ಮುಂದಿನ ಶ್ಲೋಕದಲ್ಲಿ ಉಭಯ ಸುಕೃತ ದುಷ್ಕೃತಿ ಅನ್ನುವಾಗ ಇಲ್ಲಿ ಕೇವಲ ಉದ್ದೇಶ ಏನಿಲ್ಲ, ದುಷ್ಕೃತಿ ಮಾತ್ರ ಬಿಡಿಸುವ ಉದ್ದೇಶ ಇಲ್ಲ, ಸುಕೃತಿಯನ್ನು ಬಿಡಿಸುವ ಉದ್ದೇಶ ಐತಿ. ನಿಷ್ಕಾಮ ಕರ್ಮ ಇದು ಎರಡು ದಾಟ್ತೈತೋ ಅಥವಾ ಒಂದ್ರ ಕೂರ್ಸ್ತೈತೋ? ನಿಷ್ಕಾಮ ಕರ್ಮ ಸುಕೃತ ದುಷ್ಕೃತಿ ಎರಡು ದಾಟಿಸುವ ಶಕ್ತಿ ಅದ್ರಾಗೈತೋ ಅಥವಾ ಯಾವ್ದ್ರ ಕೂರ್ಸದ್ದು? ಸುಕೃತಿ ಒಳಗೆ ಕೂರಿಸ್ತೈತಿ. ಸುಕೃತಿಯನ್ನು ದಾಟಿಸುವ ಉದ್ದೇಶ ಪರಮಾತ್ಮದೈತೆ ಹೊರತಾಗಿ ಸುಕೃತಿವಂತನಾಗಿ ಮಾಡಿಸುವ ಉದ್ದೇಶ ಇಲ್ಲ. ಯಾಕೆ? ಅದ್ರ ಫಲ ಮಾತ್ರ ಬರ್ಬೇಕಾಕೈತಿ. ಆ ಸುಕೃತನಾಗಿ ಮಾತ್ರ ಉಣಾಗ ಬರಬೇಕ, ನಿರ್ಮಲ ಫಲ ಅನುಭವಿಸಾಕ ಬರಬೇಕ. ಅರ್ಜುನ ಉದ್ದೇಶ ಏನೈತಿ? ಯಾವ ಫಲಗಳು ಬಡಿ ಬೇಡ, ನನಗೆ ದೇವದ ಲೋಕ ಬೇಡ, ಮನುಷ್ಯ ಲೋಕ ಬೇಡ, ನರಲೋಕ ಯಾವ ಬಡಿಯೂ ಬೇಡ, ನಾನು ಯಾವ ಫಲ ನನಗೆ ಆಗಬಾರ್ದು. ಅವನು ಉದ್ದೇಶ ಯಾವ್ದೈತಿ? ನಿನಗೆ ಫಲ ಯಾವುದು ಅಂತಂಗಿಲ್ಲ. ಯಾವ ರೀತಿ ಕರ್ಮ ಫಲ ನಿನಗೆ ಆಗದಂತೆಯೇ ವ್ಯವಸ್ಥೆ ಮಾಡ್ತಾ ಅವನು. ಆ ಗೀತಾಚೇನ ಉಪದೇಶ ಸಾರೈತಿ. ಇದು ಮಹಾಭಾರತ ಶ್ಲೋಕ. ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಮನುಷ್ಯರೇನ್ ಮಾಡ್ತಾರ ಅಂತ ಕೇಳಿದ್ದಾದ್ರೆ ಪುಣ್ಯದ ಫಲ ಅಪೇಕ್ಷೆ ಎಲ್ಲರಿಗೆ. ಪುಣ್ಯ ಮಾಡಕ್ ತಯಾರೇನೋ? ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾ. ಮನುಷ್ಯರು ಎದರ ಅಪೇಕ್ಷೆ ಉಳ್ಳವರಾಗ್ಯಾರೋ? ಪುಣ್ಯದ ಫಲದ ಅಪೇಕ್ಷೆ ಉಳ್ಳವರ. ಪರಂತು ಪುಣ್ಯ ಮಾಡಕ್ ತಯಾರೇನು? ಅದ್ರ ಫಲ ಮಾತ್ರ ಅನುಭವಿಸಾಕ ತಯಾರ. ಆದ್ರೆ ಮಾಡಾಕ ಪುಣ್ಯಕರ್ಮ ಮಾಡಾಕ ತಯಾರ. ಪುಣ್ಯಕರ್ಮಗಳು ಯಾವ? ಗುರು ಭಜನೆ, ಸುಕರ್ಮವತ್ತಿ, ಹರನ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕಂಗಳೆಂಟು ನೆರೆದು ನಿಲ್ಲಿಸಿ ತನುವಿನಲ್ಲಿ ಇವೆಲ್ಲ ಏಳು ಪುಣ್ಯದ ಕೆಲಸಗಳದಾವ. ವಿನಯ, ಅನ್ಯ, ಹಿತ, ಅನಪಶಬ್ದ, ಅಚಲಿತಾರ್ಥ, ಅನಗ, ಮಂತ್ರ, ಆಗಮಗಳು ಇವೆಲ್ಲ ಪುಣ್ಯದ ಕೆಲಸಗಳದಾವ. ಪರವಾಗಿ ಮಾನಸಜ್ಜನ ಮನಸ್ಸು ಇಲ್ಲ. ಅದಕ್ಕೊಂದು ಮಾಡಿ ಮಾತಂತ ನೋಡ್ರಿ. ಏನು ಅಂತಂದ್ರ ಕಷ್ಟಕ್ಕ ಮತ್ತ ಮತ್ ನೋಡ್ರಿಪ್ಪ ಹಿಂಗೈತಿ. ನಿಮ್ಗೆಲ್ಲ ಗೊತ್ತಾಯ್ತದ. ಕಷ್ಟಕ್ಕ ಕರಿಬೇಡ, ಊಟಕ್ಕ ಮರಿಬೇಡ, ಹಿಂಗೈತಿ ಅದು. ಇಂಥ ಕಷ್ಟ ಇಲ್ಲಿ ಬಂದ ರುದ್ರಾಕ್ಷಿ ಮಠದಾಗ ಕುತ್ಕೊಂಡ ತಪಸ್ಸೇರಿ ಮಾಡಿ ಕುತ್ಕೊಂಡು ಮುಂಜಾನೆ ತಾಸಕ ಇದಕ್ಕೆ ನಾವು ಅಲ್ಲಿ
ಫಲಾರೇ ಅದ್ಭುತ ಕೇವಲ ಸುಖ ಬೇಕು ನೋಡ್ರಿ. ಅದು ಕರ್ಮ ಮಾತ್ರ ಮಾಡೋದು ಬೇಡ, ಕರ್ಮ ಮಾತ್ರ ಬೇಡ, ಫಲ ಮಾತ್ರ ಬೇಕು. ಇನ್ನು ಪಾಪದ ಫಲ ಬೇಕಾಯ್ತೇನೆ ಯಾರಿಗೆ? ಬೇಡ. ಪಾಪದ ಫಲ ಬೇಡಾಗೆ. ಪಾಪಾರೇ ಅನ್ಯಧನ ಸತಿಯರ ಕಾಂಕ್ಷ ಜನರ ಕಾರ್ಯರ ಕನಿಷ್ಠ ಚಿಂತನೆ ಪರವಧುವಿನ ಕೂಟ ಅಹಿಂಸೆ ಎಲ್ಲ ಪರಿವಿಡ ಪಾತಕಗಳು ಅನ್ಯಧನ ಸತಿಯ ಅಪೇಕ್ಷೆ ಇವುಗಳೇನೋ ಇವೆಲ್ಲ ಪಾಪ ಕರ್ಮಗಳು. ಇವುಗಳನ್ನ ಬ್ಯಾಡ ಅಂದ್ರೂ ಕೂಡ ಮಾಡ್ತಾನೆ. ಮಾಡಿದ ಫಲ ಅದು ಕಬೂಲತೇನ ಇಲ್ಲ. ಶರೀರ ಕೂಡ ನಿಷೇಧ ಆಗಬೇಕು, ಆರೋಗ್ಯ ಕೆಡಬಾರ್ದಂತ. ನಿಷೇಧ ಭರ್ಪೂರ್ ಆಗಬೇಕು, ಆರೋಗ್ಯರೇ ಕೆಡಬಾರ್ದು. ಹೆಂಗ್ ಸಾಧ್ಯ ಅದು ಕೂಡ ನಮ್ಗೆ ಚೌಡದನ ಅದೇ ಕೇಳ್ತದ ವ್ಯವಸ್ಥೆ ಮಾಡೈತಿಂತ ತನ್ನ ಕೆಲಸ ಮಾಡುದ. ಫಲ ಇಚ್ಛಾ ಆಯ್ತೇನ ಅವಾಗ ಇಲ್ಲ. ಆರೋಗ್ಯ ಕೆಡ್ಸ್ಕೊಳ್ಳೋದು ಇಚ್ಛಾ ಆಯ್ತೇನು, ನರಕಕ್ಕೆ ಹೋಗಿ ಇಚ್ಛಾ ಆಯ್ತೇನು, ಜೇಲ್ಗೆ ಹೋಗ್ಬೇಕಂತ ಯಾರಿಗೆ ಇಚ್ಛಾ ಆಯ್ತೇನು. ಆದ್ರ ಮಾಡಿ ಕೆಲಸ ಮಾಡಿಬಿಟ್ಟಂದ್ರೆ ಕೂಲಿ ಕೋಯ್ಕಲೆ ಮಾಡಿದ್ರೆ ಜೈಲಿಗೆ ಹೋಗತ್ತಾನು. ಶರೀರ ಕೊಡೋದಂದ್ರೆ ಆರೋಗ್ಯ ಕೆಡತೈತೆ. ಕ್ಯಾಟಿ ಕೆಲಸ ಮಾಡಿದ್ರೆ ಕಾಲಿಗೆ ಅನುಭವಿಸಬೇಕಾಗತೈತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್. ಕ್ರಿಯೆ ಪ್ರತಿಗಳು ಒಂದಕ್ಕೊಂದಿನವು ಸಮ ಪ್ರಮಾಣದಲ್ಲಿ ವಿರುದ್ಧ ದಿಶೆಯಲ್ಲಿ ಕಾರ್ಯಗಳನ್ನು ಮಾಡುತ್ತವೆ. ನಾವು ಪಾಪ ಕೆಲಸ ಮಾಡಿದ್ರೆ ಅವಶ್ಯವಾಗಿ ಅನುಭವ ಸಾಕಬೇಕಾಗೈತಿ. ಮಾಡಿದಂತವ್ರು ಅನ್ನತಾರೋ ಅಂತ ಕಡೆ ಬರೀ ಅಂದ್ರೆ ಹಿಂಗ್ ಹಾಕೊಂಡ್ ಕೂತ್ ಮಣಿಯೋ ಮಾಡಿದ ಕೆಲಸದ ಕಡಮ ಮಣಿ ಮಿಷನ್ ಮಾಡಬೇಕಂತ ಕೆಲಸ ತಕ್ಕ ಫಲವನ್ನು ಅನುಭವಿಸಿ ತೀರಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ಫಲದ ಇಚ್ಛಾ ಬಿಟ್ಟು ಮಾಡಿರೂ ಕೂಡ ಕರ್ಮ ತನ್ನ ಫಲ ಕೊಟ್ಟ ತೀರ್ತತಿ. ನಾವು ನಿಷಿದ್ಧ ಕರ್ಮಾದಿಗಳನ್ನ ಫಲದ ಇಚ್ಛೆ ಬಿಟ್ಟು ಮಾಡಿದ್ರು ಫಲ ಕೊಟ್ಟ ತೀರ್ತದೆ. ಈಗ ನಾವ ಮಾವಿನ ಗಿಡ ಹಚ್ಚಿ ಇಟ್ಟುಕೊಂಡು ಫಲ ನಮಗ್ ಬ್ಯಾಡ. ಫಲ ಹಾಕೋರಂಗಿಲ್ಲ, ಫಲ ಆಗೇ ತೀರ್ತಾವ. ಫಲ ಬ್ಯಾಡಂದ್ರು ಆಗ್ತಾವ. ಇನ್ನ ಫಲ ನನಗೆ ಬೇಕು ಅಥವಾ ಏನ ಪರೋಪಕಾರಕ್ಕೆ ಬೇಕು, ಏನ ಪರಮಾತ್ಮನ ಮಹಾತ್ಮರ ಪಾದಕರ್ಪಣ ಆಗಬೇಕು, ಆ ಪ್ರಶ್ನೆ ಬೇರೆ. ಫಲ ಉಂಟಾದಿದ್ದು ಮಾತ್ರ ಸರಿ ಐತಿ ನೋಡಿ. ಯಾವಾಗ ಬೀಜ ಉರಿವು ವೃಕ್ಷ ಆಗೈತಿ, ವೃಕ್ಷಕ್ಕೆ ಫಲ ಆಗೈತಿರಿ. ಆ ಫಲ ನನಗರಿರ್ಬೋದು, ಫಲ ಅನ್ಯರಿಗಿರಿ ಆಗಬಹುದು. ಎಲ್ಲಿ ಕರ್ಮಚೋ ಕರ್ಮಗ ತಕ್ಕಂತ ಫಲ ಕಟ್ಟಿಟ್ಟ ಮಾತನ ಆ ಫಲ ಪರಮಾತ್ಮನಿಗೆ ಹೋಗುವುದು, ಫಲ ನನಗ ಬರಬಹುದು. ಅಂತೂ ಕರ್ಮದ ಫಲ ತಪ್ಪಿಲ್ಲ. ಅನ್ಮತಿ ನಂಗಾತ ಯಾವಾಗ ಕರ್ಮ ಮಾಡಿ ಅಂದ್ರೆ ಕರ್ಮದ ಫಲದ ಹೇತುತ್ವ ಅಲ್ಲಿ ಐತಿವೇನಿಲ್ಲ. ಫಲದ ಅಪೇಕ್ಷೆ ನಮಗಿಲ್ಲ. ಫಲ ಅನ್ಯರಿ ಆಗಲಿಂದನಿ ಅಥವಾ ಮಹಾತ್ಮರಿಗೋಸ್ಕರವೇ ಫಲ ಆಗಲಿಂದನಿ ಅಂದಾಗ ಕೂಡ ಫಲದ ಹೇತುತ್ವ ಐತಿ ಇಲ್ಲಿ. ನನಗ ಅಪೇಕ್ಷೆ ಬಿಡುವಲ್ಲಿ ಯಾಕ ಫಲ ಐತಿ, ಫಲದ ಹೇತುತ್ವ ಫಲದ ಹೇತು ಐತಿಲ್ರಿ. ಫಲ ನನಗೆ ಬೇಡದೇನಿ, ಪರದು ಫಲದ ಹೇತು ಐತಿಲ್ಲ ಅಂದ್ರೆ ಹೆತ್ತನ ಐತೆ. ನನವಾಗ ನಿಷ್ಕಾಮ ಕರ್ಮಾರ್ಥ ಆಕೈತೇನಿ ಇಲ್ಲಿ. ಮಾಕರ್ಮ ಫಲ ಹೇತುರ್ಭೂಹು ಅನ್ನುವಾಗ ಫಲದ ಹೇತು ಬಿಡಂತ ಪರಮಾತ್ಮ ಅಂತಾನೋ ಫಲದ ಹೇತು ತಾನ ಕಾಮನೆ ಬೇಕೇಲಿ ಐತೋ ಏನ್ ಇಲ್ಲೋ ಅಂತ ಕೇಳಿದ್ದಾದ್ರೆ ಅದೇ ಗೀತಾ ಶ್ಲೋಕದೊಳಗ 18ನೇ 23 ಶ್ಲೋಕದಲ್ಲಿ ಫಲದ ಇಚ್ಛಾ ಬಿಟ್ಟು ಮಾಡಿದ ಕರ್ಮಕ್ಕ ನಿರ್ಮಲ ಫಲ ಒಂದು ಐಟಮ್ ಶುದ್ಧಿರುವುದರಿಂದ ಅದು ಕಾಮನೆ ಬಿಟ್ಟಂತ ಅಭಿಪ್ರಾಯ ಇಲ್ಲಿ ಇಲ್ಲ. ತ್ರೈಗುಣ್ಯೋ ಅರ್ಜುನ ಅನ್ನೋದ್ರಿಂದ ಇಲ್ಲೇನರ್ಥ ಅಂತ ಕೇಳಿದ್ದಾದ್ರೆ 3 ಗುಣ ದಾಟಿಸುದೈತಿ, ನಿಷ್ಕಾಮ ಕರ್ಮ ಸತ್ವಗುಣ ಭರಿತನಾಗಿ ಮಾಡ್ತೈತಿ. 3 ಗುಣ ದಾಟಿಸೋದಾಗಿಲ್ಲ, ನಿಷ್ಕಾಮ ಕರ್ಮದಾಗ ಇಲ್ಲ. ಉಭೇ ಸುಕೃತ ದುಷ್ಕೃತಿ ಅನ್ನುವಂತ ಮಾತ ಮುಂದೆ ಶ್ಲೋಕದಾಗೈತಿ. ಅದು ಸುಕೃತದ ಫಲ, ಇದು ನಿಷ್ಕಾಮ ಕರ್ಮ ಸುಕೃತ ರೂಪ ಐತಿ. ಇದರಂತ ಸುಕೃತ ಮತ್ತಿಂದ ಯಾವುದಿಲ್ಲ ಅಂದ್ರೆ ನಡ್ಡಿ ಇಲ್ಲ. ಅಂತ ಸುಕೃತ ರೂಪ ಐತಿ ಇದು. ಅಂತ ಸುಕೃತ ರೂಪದಿಂದ ಕೂಡ ಅರ್ಜುನ ದಾಕ್ಷ ಮೇಲಿಡಿಸುವುದು ಪರಮಾತ್ಮ ಉಪದೇಶಿಸ್ತಾರೆ. ಅದಕ್ಕೋಸ್ಕರವಾಗಿ ಇದು ಯಾವ ಪ್ರತಿಪಾದಕ ಶ್ಲೋಕವಲ್ಲ, ನಿಷ್ಕಾಮ ತುತನ ಎದುರಾಗೈತೆ ಅಂತ ಕೇಳಿದ್ದಾದ್ರೆ ಪುರುಷ ಪ್ರಕೃತಿಸ್ಥನಾಗುವುದರಿಂದ ಹೇತುತನ ಸಿದ್ಧ ಆಕತಿ. ಆ ಪ್ರಕೃತಿಸ್ಥ ಸೇರಿಬಿಟ್ಟದಾದ್ರೆ ಹೇತನ ಸಿದ್ಧ ಆಗೋದಿಲ್ಲ. ಅದಕ್ಕೆ ಪುರುಷ ಪ್ರಕೃತಿಸ್ಥ ಆಗೋದ ಕರ್ಮಫಲದ ಹೇತು ಏನಂತಿಲ್ಲ. ಆ ಹೇತುವನ್ನಗಳನ್ನು ಪರಮಾತ್ಮ ಹೊರತಾಗಿ ಇಲ್ಲಿ ನಿಷ್ಕಾಮ ಕರ್ಮ ಫಲದ ಬಯಕೆ ಬಿಟ್ಟು ಯುದ್ಧ ಮಾಡು ಅನ್ನೋ ತಾತ್ಪರ್ಯ ಇರುವಂತದ್ದಿಲ್ಲ. ಇದ್ರ ಬಗ್ಗೆ ಇನ್ನೂ 1-2 ಮಾತುಗಳನ್ನ ನಾಳೆ ದಿವಸ ಹೇಳಿ ಸಮಾಪ್ತಿ ಮಾಡೋಣ ತಿಳ್ಕೊಂಡೆ ಇಲ್ಲಿ ಜಯಮಂಗಲಂ Thank you.
कालिनी कमलजनी दैवी सद्गुणदायिनी दैवी सद्गुणदायिनी हरिरचिता सजनी ओम जय भगवती हे समता त्याग सिखावनी हरिमुख की वाणी मैया हरिमुख की वाणी सकल शास्त्र की स्वामिनी सकल शास्त्र की स्वामिनी सिद्धियों की रानी ओम जय भगवती हे दया सुधा बरसावनी मात कृपा की जय मैया मात कृपा की जय हरि पद प्रेम दान कर हरि पद प्रेम दान कर अपनों कर लीजिए ओम जय भगवती हे जय भगवती हे मैया जय भगवती हे हरिय कमल विहारिणी हरिय कमल विहारिणी सुंदर सुगुणी के ओम जय भगवती हे ज्योति ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಾಲು ದತ್ತ ಮೀರಿದ ಮಾತು ಮನಂಗಾಲು ದತ್ತ ಮೀರಿದ ಸಾತಿಶಯನ ನಿರುಪಾಧಿಕ ನಿರ್ಮಲ ಸಾತಿಶಯನ ನಿರುಪಾಧಿಕ ನಿರ್ಮಲ ಜ್ಯೋತಿ ಶಿವಧರ್ಮನಾಳಗಂತಂಬ ಕಂಬದ ಮೇಲೆ ಶಿವಧರ್ಮನಾಳಗಂತಂಬ ಕಂಬದ ಮೇಲೆ ಸುವಿವೇಕ ಹೃದಯಾಕ್ಷ ಪನತೆಯೋಳು ಸವೆಯದ ಸದ್ಭಕ್ತಿ ರಸ ತೈಲ ದೇವಿದ ಸವೆಯದ ಸದ್ಭಕ್ತಿ ರಸ ತೈಲ ತೀರಿದ ರವಿಮಲ ಕರೆಯಂಬವತ್ತಿ ವಿಡಿದು ದಿವ್ಯ ರವಿಮಲ ಕರೆಯಂಬವತ್ತಿ ವಿಡಿದು ದಿವ್ಯ ಜ್ಯೋತಿ ಮುಸುಕಿದ ವಿಷಯ ಪತಂಗ ಬಿತ್ತುರುಳೆ ಮುಸುಕಿದ ವಿಷಯ ಪತಂಗ ಬಿತ್ತುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿ ಮಸಗಿ ಸುಜ್ಞಾನವ ತಮ್ಮ ಮಹಾಪ್ರಭೆ ಮಸಗಿ ಸುಜ್ಞಾನವ ತಮ್ಮ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕಾ ಪೋರ್ಧನುಪಮ ಪಸರಿಸಿ ಮಾಯಾ ಕಾಳಿಕಾ ಪೋರ್ಧನುಪಮ ಜ್ಯೋತಿ ಪ್ರಣವಾಕಾರದ 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 ಗುಣಮೂರು ಮುಟ್ಟದೆ ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನೆ ಗತಿತಾರ್ಥವೆನೆ ತೋರ
ಪ್ರಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಹನುಮ ಪ್ರಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಮಾತು ಮನಂಗಾಳ